Let's wait for the students. Hi. Hi Rana. ಬೇರೆಯವ್ರಿಗೂ ಜಾಯ್ನ್ ಆಗಿ ಕೇಳಪ್ಪ. ಥಿಯರಿ ಕ್ಲಾಸ್ ಇವತ್ತು. ಆದಷ್ಟು ಬೇಗ ಮುಗಿಸ್ಬಿಡೋಣ. ಇನ್ನು ಜಾಯ್ನ್ ಆಗೋರು ಇದ್ದಾರೆ, ಆಗಲಿ ವೇಟ್ ಮಾಡೋಣ, ಒಂದು 5 ನಿಮಿಷ ವೇಟ್ ಮಾಡೋಣ. ಇವತ್ತು ನಮ್ಮದು ಲೇಟ್ ಆಯಿತು, 7 ಬಂತು ಆಲ್ರೆಡಿ. ಇನ್ನು ಸ್ವಲ್ಪ ಜನ ಜಾಯ್ನ್ ಆದ ತಕ್ಷಣ ಥಿಯರಿ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ಬಿಡೋಣ. NSPF ಫಸ್ಟ್ ಚಾಪ್ಟರ್, ಫಸ್ಟ್ ಯೂನಿಟ್, ಫಸ್ಟ್ ಚಾಪ್ಟರ್. ಇನ್ನೂ ಜಾಯ್ನ್ ಆಗೋರಿದ್ದಾರೆ, ಇನ್ನೂ ಜಾಯ್ನ್ ಆಗಿಲ್ಲ. ಮಹಾಲಿಂಗಪ್ಪ ಹಾಯ್. ಹಾಯ್ ಸರ್, ಹಾಯ್. ಮಹಾಲಿಂಗಪ್ಪ ಮತ್ತೆ ಯಾರ್ಯಾರು ಜಾಯ್ನ್ ಆಗೋರಿದ್ದಾರೆ ಸ್ವಲ್ಪ ಇನ್ಫಾರ್ಮ್ ಮಾಡ್ಬಿಡು. ಥಿಯರಿ ಕ್ಲಾಸ್ ಫಸ್ಟ್ ಸೆಷನ್ ಇದು. ಒಂದು ಕೆಲಸ ಮಾಡಿ, ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಸೊ ನಾನು ಇಲ್ಲಿ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ನೋಟಿಫಿಕೇಶನ್ ಬರುತ್ತೆ. ಓ, MNM ಸ್ಕೂಲಿಂದ ಕೂಡ ಜಾಯ್ನ್ ಆಗಿದ್ದಾರಾ? ಸಂಜಿನಿ, why don't you share the link to other student as well of your school? ಬೇರೆ ಹುಡುಗರು ಕೂಡ ಶೇರ್ ಮಾಡೋಣ ನಾವು. ಸೊ ಇವತ್ತು ಥಿಯರಿದು ಫಸ್ಟ್ ಕ್ಲಾಸ್ ಇದೆ, ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿದರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಬೇಗ ಬೇಗ ಎಲ್ಲರಿಗೂ ಶೇರ್ ಮಾಡಿರಿ. ಶೇರ್ ಮಾಡಿ ಆದಷ್ಟು ಬೇಗ ಸ್ಟಾರ್ಟ್ ಮಾಡೋಣ, ಬೇಗನೆ ಮುಗಿಸ್ಬಿಡೋಣ. ಥಿಯರಿ ಕ್ಲಾಸ್ ಅಲ್ವಾ. ನೀವು ಕೇಳಿದ್ರು ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ ಅಂತ, ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾನಿಲ್ಲಿ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆನಾ? ಆ್ಯಕ್ಚುಲಿ 6:30ಗೆ ಮಾಡಬೇಕಾಗಿತ್ತು, ಇವತ್ತು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಇದ್ದಿದ್ದರಿಂದ ಲೇಟ್ ಆಯ್ತು ಇವತ್ತು. ಹಾಫ್ ಆನ್ ಅವರ್ ಲೇಟ್ ಆಗಿದ್ದೀವಿ. ಮಹಾಲಿಂಗಪ್ಪ, ಐ ಆಮ್ ಆಲ್ರೆಡಿ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಪಾ ಮಹಾಲಿಂಗಪ್ಪ. ಅದು ನಿಮ್ಮ ಪೇರೆಂಟ್ಸ್ ಫೋನ್ ಯೂಸ್ ಮಾಡ್ತಿದ್ದೀರ ಅನ್ಸುತ್ತಾ? ನಿಮ್ಮ ನೇಮ್ ಬರ್ತಿಲ್ಲ, ಬಟ್ ನಿಮ್ಮ ನೇಮನ್ನು ಟೈಪ್ ಮಾಡಿಬಿಡ್ರಿ, ಕಮೆಂಟ್ ಮಾಡಿರಿ. ನಿಮ್ಮ ನೇಮ್ ಕಮೆಂಟ್ ಮಾಡಿ, ಗೊತ್ತಾಗುತ್ತೆ ನಮ್ಗೆ ಕೂಡ.
ಇನ್ನು ಸ್ವಲ್ಪ ಜನ ಜಾಯ್ನ್ ಆದರೆ ಸ್ಟಾರ್ಟ್ ಮಾಡೋಕ್ಕೆ ಚೆನ್ನಾಗಿತ್ತು. ಸಾಗರ್ ಸರ್, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಬಿಡಿ ನೀವು ಕೂಡ. ಸಾಗರ್ ಅವ್ರಿಗೆ ಕೂಡ ಈಸಿ ಆಗುತ್ತೆ, ಯಾಕಂದರೆ ಮತ್ತೆ ಅವರಿಗೆ ಈಗ ಕಾಲ್ ಮಾಡಬೇಕಂದ್ರೆ ಇದಾಗುತ್ತೆ, ಲೇಟ್ ಆಗುತ್ತಲ್ಲ. 7 ವೇಟ್ ಮಾಡೋಣ. 7 ವೇಟ್ ಮಾಡೋಣ. 7 ವೇಟ್ ಮಾಡೋಣ. ಸೊ ಎಲ್ಲರಿಗೂ ಶೇರ್ ಮಾಡಿಬಿಡಿ, ಓಕೆನಾ? ನಾನು 5 ಮಿನಿಟ್ಸ್ ಆದಮೇಲೆ ಬರ್ತೀನಿ. ನೋಡಿ, ಸ್ಕೂಲಲ್ಲಿ ವರ್ಕ್ ಇದ್ದೇ ಇರುತ್ತೆ, ಬಟ್ ಇವಾಗ ಈ ಕ್ಲಾಸು ನಿಮಗೆ ಇಂಪಾರ್ಟೆಂಟ್ ಇದೆ ಅಂತ ನನ್ನ ಅಭಿಪ್ರಾಯ. ನಿಮಗೂ ಇಂಪಾರ್ಟೆಂಟ್ ಅಂತ ಅನಿಸಿದರೆ ಸೊ ಜಾಯ್ನ್ ಆಗಿ, ಯಾಕಂದರೆ ರೆಕಾರ್ಡೆಡ್ ಕ್ಲಾಸು ಇದಾದಮೇಲೆ ಸಿಗುತ್ತೆ. ನಾನು ರೆಕಾರ್ಡೆಡ್ ಕ್ಲಾಸ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ, ಬಟ್ ಅದು 2 GB 3 GB ಸ್ಪೇಸ್ ತೊಗೊಳೋದ್ರಿಂದ ಅಪ್ಲೋಡಿಂಗಿಗೆ ಭಾಳ ಕಷ್ಟ ಆಗ್ತಿತ್ತು. ಹಾಗಾಗಿ ನಾನು ಲೈವಲ್ಲೇ ಮಾಡಿದರೆ ಆಟೋಮೆಟಿಕ್ ರೆಕಾರ್ಡೆಡ್ ಕೂಡ ಆಗುತ್ತೆ ಯೂಟ್ಯೂಬಲ್ಲಿ ಅಂತ ಹೇಳ್ಬಿಟ್ಟು ರೆಕಾರ್ಡ್ ಮಾಡ್ತಾ ಇರೋದು. ನಿಮಗೆಲ್ಲ ವಾಯ್ಸ್ ಕೇಳಿಸ್ತಿದೆಯಲ್ಲ? ಕೇಳಿಸ್ತಿದ್ರೆ ಏನು ಮಾಡಬೇಕು? ಎಸ್ ಅಂತ ಕಮೆಂಟ್ ಮಾಡಬೇಕು. ಇಲ್ಲಾಂದರೆ ಒಂದು ಕೆಲಸ ಮಾಡಿ, ನಾನು ನೀವು ಎಕ್ಸಾಕ್ಟಾಗಿ ಒಂದು ಟೈಮ್ ಹೇಳಿ, ಆ ಟೈಮ್ಗೆ ಶುರು ಮಾಡೋಣ. ಯಾಕಂದರೆ ಈಗ ಕೆಲವೊಂದಿಷ್ಟು ಹುಡುಗರು ಹೇಳ್ತಿದ್ದೀರಿ ಟ್ಯೂಷನ್ಗೆ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು, ಹಾಗಾಗಿ ನೀವು ಯಾವಾಗ ಕರೆಕ್ಟಾಗಿದೆ ಅಂತ ಹೇಳ್ತಿರೋ ಸೊ ಆವಾಗ ನಾವು ಯಾವ ಟೈಮಿಂಗ್ ನೀವು ಹೇಳ್ತೀರೋ ಚೂಸ್ ಮಾಡ್ತಿರೋ ಆವಾಗ ನಾವು ಸ್ಟಾರ್ಟ್ ಮಾಡೋಣ. ಹಾಯ್ ಪವನ್. ಪವನ್ ಆಗಿದ್ರೆ ಪವನ್ನ ಪವನ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಪವನ್. ಆದಷ್ಟು ಬೇಗ ಸ್ಟಾರ್ಟ್ ಮಾಡೋಣ. 7 ಗಂಟೆವರೆಗೂ ವೆಯ್ಟ್ ಮಾಡ್ತೀನಿ, ಅದಾದಮೇಲೆ ಸ್ಟಾರ್ಟ್ ಮಾಡೋಣ. Sanjini, share with your friends. ನೈನ್ 9:30 ಮಾಡಿದ್ರೆ ನಿಮಗೆಲ್ಲ 9:30 ನಿಮ್ಗೆ ಆಗುತ್ತಾ ಜಾಯ್ನ್ ಆಗೋಕ್ಕೆ?
ರೋಹಿತ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಎಲ್ಲರೂ 9:30 ಅಂತ ಹೇಳ್ತಿದ್ದಾರೆ. 9:30 ಸ್ಟಾರ್ಟ್ ಮಾಡೋಣ ಇನ್ಮೇಲೆ ಕ್ಲಾಸು. 9:30 ಓಕೆನಾ ನಿಮ್ಗೆ? ಸೊ ಯಾರ್ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿಬಿಡಿ. ಇವಾಗ ಸ್ಟಾರ್ಟ್ ಮಾಡೋಣ ಕ್ಲಾಸ್ನ. ಓಕೆನಾ? ಒಂದು 5 ಮಿನಿಟ್ಸ್ ವೇಟ್ ಮಾಡ್ತೀನಿ ಲಾಸ್ಟು. ಅದಾದಮೇಲೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆ, ಅಲ್ಲಿವರೆಗೂ ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ಬಿಡ್ರಿ. ಓಕೆ, 9 ಗಂಟೆಗೆ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಾವು ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಹಾಗಾದರೆ. ಸೊ ನಿಮ್ಮದು NSQF ಅಲ್ಲಿ 4 ಯೂನಿಟ್ ಇದ್ದಾವೆ. ಅದರಲ್ಲಿ ಫಸ್ಟ್ ಯೂನಿಟ್ ಬಂದು ಡಿಜಿಟಲ್ ಡಾಕ್ಯುಮೆಂಟೇಶನ್ ಅಡ್ವಾನ್ಸ್ ಅಂತ, ಯೂಸಿಂಗ್ ಲಿಬ್ರೆ ಆಫೀಸ್ ರೈಟರ್. ಓಕೆನಾ? ಸೊ ಅದರಲ್ಲಿ ಫಸ್ಟ್ ಚಾಪ್ಟರ್ ಬಂದು ಇಂಟ್ರೊಡಕ್ಷನ್ ಟು ಸ್ಟೈಲ್ ಅಂತ ಹೇಳ್ಬಿಟ್ಟು, ಇಂಟ್ರೊಡಕ್ಷನ್ ಟು ಸ್ಟೈಲ್. ಸೊ ಹಾಗಾದರೆ ಸ್ಟೈಲ್ ಅಂದರೆ ಏನು ಅಂತ ನಾವೀಗ ನೋಡ್ತಾ ಹೋಗೋಣ. ಕಲೆಕ್ಷನ್ ಆಫ್ ಆಲ್ ಫಾರ್ಮ್ಯಾಟಿಂಗ್ ಇನ್ಫಾರ್ಮೇಷನ್ಗೆ ನಾವೇನಂತೀವಿ? ಸ್ಟೈಲ್ ಅಂತ ಕರಿತೀವಿ, ಹೌದಲ್ವಾ? ಸೊ ಇವಾಗ ಈ ಫಾರ್ಮ್ಯಾಟಿಂಗ್ ಅಂದರೆ ಏನು? ಫಾರ್ಮ್ಯಾಟಿಂಗ್ ಅಂದರೆ ಹೊಂದಿಸೋದು ಅಥವಾ ಅರೇಂಜ್ ಮಾಡೋದು, ಆರ್ಗನೈಸ್ ಆಗಿ ಒಂದಾದ್ಮೇಲೆ ಒಂದು ಆರ್ಗನೈಸ್ ಆಗಿ ನಾವು ಅರೇಂಜ್ ಮಾಡೋದಕ್ಕೆ ಏನಂತೀವಿ? ಫಾರ್ಮ್ಯಾಟಿಂಗ್ ಅಂತೀವಿ. ನಾವು ಫಾರ್ಮ್ಯಾಟಿಂಗ್ ಯಾವುದಕ್ಕೆ ಮಾಡ್ತೀವಿ? ಫಾರ್ಮ್ಯಾಟಿಂಗ್ ಮಾಡೋದ್ರಿಂದ ನಮಗೆ ನಾವು ಬರೆದಿರೋ ಕಂಟೆಂಟ್ ಏನಿದೆ ಅಲ್ಲ, ಅದು ಈಸಿ ಟು ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕಾಗಿ ನಾವು ಡಾಕ್ಯುಮೆಂಟಲ್ಲಿ ಫಾರ್ಮ್ಯಾಟಿಂಗ್ನ ಮಾಡ್ತೀವಿ. ಓಕೆನಾ? ಸೊ ಇವಾಗ ಡೆಫಿನೇಷನ್ ಬಂದು ಏನಿಲ್ಲಿ ಫಾರ್ಮ್ಯಾಟಿಂಗ್ದು, ಸ್ಟೈಲ್ದು. ಸ್ಟೈಲ್ ಈಸ್ ಅ ಕಲೆಕ್ಷನ್ ಆಫ್ ಆಲ್ ಫಾರ್ಮ್ಯಾಟಿಂಗ್ ಇನ್ಫಾರ್ಮೇಷನ್. ಸ್ಟೈಲ್ ಅಂದರೆ ಇಲ್ಲಿ ಆಲ್ ಫಾರ್ಮ್ಯಾಟಿಂಗ್ ಇನ್ಫಾರ್ಮೇಷನ್ ಅಂತ ಅರ್ಥ. ಸೊ ವಿಚ್ ಯು ವಾಂಟ್ ಟು ಸೇವ್ ಆ್ಯಂಡ್ ದೆನ್ ಅಪ್ಲೈ ಟು ದ ಡಾಕ್ಯುಮೆಂಟ್. ಅಂದರೆ ನೀವು ಈ ಫಾರ್ಮ್ಯಾಟಿಂಗ್ ಇನ್ಫಾರ್ಮೇಷನ್ ಏನಿದೆಯಲ್ಲ, ಅರೇಂಜ್ಮೆಂಟ್ ಇನ್ಫಾರ್ಮೇಷನ್ ಏನಿದೆಯಲ್ಲ, ಇದನ್ನು ನೀವು ಸೇವ್ಗಾದ್ರೂ ಮಾಡ್ಬೋದು ಮತ್ತು ನಿಮ್ದು ಯಾವುದೇ ಡಾಕ್ಯುಮೆಂಟ್ಗೆ ಅಪ್ಲೈ ಕೂಡ ಮಾಡ್ಬೋದು. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಆಗಿ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಓಕೆನಾ? ಫಾಂಟ್ ಕ್ಯಾನ್ ಬಿ ಸ್ಟೋರ್ಡ್ ಆಸ್ ಅ. ಸೊ ಇಲ್ಲಿ ನೋಡ್ರಿ, ಸ್ಟೈಲ್ ವಿತ್ ದ ನೇಮ್ ಟೈಟಲ್ ಸ್ಟೈಲ್. ಓಕೆನಾ? ಸೊ ಟೈಟಲ್ ಸ್ಟೈಲ್ ಅಂತೇಳಿ ಇಲ್ಲಿ ಬರೆದಿದ್ದಾರೆ. ಓಕೆನಾ? ಸೊ ಈ ಒಂದು ಟೈಟಲ್ ಸ್ಟೈಲ್ ಅಂತ ಏನು ಬರೆದಿದ್ದಾರೆ, ಇಲ್ಲಿ ನಮ್ಗೆ ಏನೇನು ನೋಡೋದಕ್ಕೆ ಸಿಗ್ತಾ ಇದೆ? ಒಂದು ಸೈಜ್, ಈ ಟೆಕ್ಸ್ಟ್ ಏನು ಬರೆದಿದ್ದಾರಲ್ಲ ಅದರದ್ದು ಸೈಜು, ಮತ್ತು ಅದರದ್ದು ನೇಮ್. ಇವಾಗ ಪ್ರತಿಯೊಂದು ಸ್ಟೈಲ್ಗೂ ಇಂಡಿವಿಜುವಲ್ ನೇಮ್ ಇರುತ್ತೆ. ಸೊ ಈ ಸ್ಟೈಲ್ ನೇಮ್ ಬಂದು ಏನು? ಬುಕ್ ಮ್ಯಾನ್ ಓಲ್ಡ್ ಸ್ಟೈಲ್. ಓಕೆನಾ? ಅದಾದಮೇಲೆ ವೇಟ್ ಅಂದರೆ ಇದು ಬೋಲ್ಡ್ ಇದೆನಾ ಇಲ್ವಾ, ಮತ್ತು ಅಲೈನ್ಮೆಂಟ್. ನಾನು ವರ್ಡ್ನ ಕೆಲವೊಂದಿಷ್ಟು ಸ್ಕೂಲಲ್ಲಿ ಮಾಡಬೇಕಾದ್ರೆ, ರೈಟರ್ ಬಗ್ಗೆ ನಾನು ಕೆಲವೊಂದಿಷ್ಟು ಸ್ಕೂಲಲ್ಲಿ ಕ್ಲಾಸ್ ಮಾಡಬೇಕಾದ್ರೆ ಇದ್ರ ಬಗ್ಗೆ ಅಲೈನ್ಮೆಂಟು, ವೇಟು, ನೇಮ್ಸು, ಸೈಜ್ ಬಗ್ಗೆ ಎಲ್ಲ ನಿಮಗೆ ಒಂದ್ಸರ್ತಿ ನಾನು ಏನೋದಲ್ವಾ. ಸೊ ನಿಮಗೆ ಗೊತ್ತಿಲ್ಲ ಅಂದರೆ ನಾವು ಮತ್ತೆ ರೈಟರ್ಗೆ ಹೋಗಿ ಒಂದ್ಸರ್ತಿ ಅದು ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಇಲ್ಲಿ ನೋಡ್ರಿ, ಇದೇನಿದು? ಲಿಬ್ರೆ ಆಫೀಸ್ ರೈಟರ್. ಏನಿದು?
ಲಿಬ್ರೆ ಆಫೀಸ್ ರೈಟರ್ ಹೌದಲ್ಲ. ಸೊ ಸೇಮ್ ಇಲ್ಲಿ ಕೂಡ ಅನ್ಟೈಟಲ್ಡ್ ಅಂತ ಇರೋದನ್ನ ನಾವೇನಂತ ಕರಿತೀವಿ, ಟೈಟಲ್ ಬಾರ್ ಅಂತ ಕರಿತೀವಿ. ಮತ್ತೆ ಇಲ್ಲಿ ಆಪ್ಷನ್ಸ್ ಇರುವುದನ್ನು ನಾವೇನಂತ ಕರಿತೀವಿ, ಮೆನು ಬಾರ್ ಅಂತ ಕರಿತೀವಿ ಹೌದಾ. ಆಮೇಲೆ ಮಿಕ್ಕಿದ ಆಪ್ಷನ್ಸ್ ಅನ್ನು ನಾವೇನಂತ ಕರಿತೀವಿ, ಇವನ್ನ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಂತ ಕರಿತೀವಿ. ಮತ್ತೆ ಇಲ್ಲಿ ಏನಿದಾವಲ್ಲ ಇವೆಲ್ಲ ಫಾರ್ಮೆಟಿಂಗ್ ಬಾರ್ ಹೌದಾ. ಹಾಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ನಮಗೆ 3 ಆಪ್ಷನ್ಸ್ ಇದಾವೆ, ಇಲ್ಲಿ ಕಾಣಿಸ್ತಿದೆನಾ. ಸೊ ಈ 3 ಆಪ್ಷನ್ಸ್ ನೇಮ್ ಏನು? ಸೊ ಇವಾಗ ಈ 3 ಆಪ್ಷನ್ಸ್ ನೋಡಿ, ಇದು ಅಲೈನ್ ಲೆಫ್ಟ್ ಅಂದ್ರೆ ಲೆಫ್ಟ್ ಅಲೈನ್ಮೆಂಟ್ ಅಂತ. ಸೊ ಇದು ಮಿಡಲ್ ಅಲೈನ್ಮೆಂಟ್ ಆರ್ ಸೆಂಟರ್ ಅಲೈನ್ಮೆಂಟ್, ಇದು ರೈಟ್ ಅಲೈನ್ಮೆಂಟ್. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ, ಇವಾಗ ನೋಡ್ರಿ ಇಲ್ಲಿ ಒಂದಿಷ್ಟು ಟೆಕ್ಸ್ಟ್ ನಾನು ಬರೆದಿದ್ದೀನಿ, ನಾನು ಇದನ್ನ ಸೆಲೆಕ್ಟ್ ಮಾಡ್ತೇನೆ. ಸೊ ಇವಾಗ ಇದು ಆಲ್ರೆಡಿ ಲೆಫ್ಟ್ ಅಲೈನ್ಮೆಂಟ್ ಇದೆ. ಸೊ ಇದೆಲ್ಲ ಏನಾಗಿದೆ, ಲೆಫ್ಟ್ ಟು ರೈಟ್ ಬರ್ದಿದ್ದೇವೆ ಹೌದಾ. ಸೊ ನಾನೀಗ ಏನ್ ಮಾಡ್ತೀನಿ, ಸೆಂಟರ್ ಅಲೈನ್ಮೆಂಟ್ ತೊಗೊಂತೀನಿ. ಸೆಂಟರ್ ಅಲೈನ್ಮೆಂಟ್ ತೊಗೊಂಡ ತಕ್ಷಣ ಏನಾಯ್ತು, ಇವಾಗ ಟೆಕ್ಸ್ಟ್ ಎಲ್ಲ ಸೆಂಟರ್ ಇಂದ ಬರಿತಾ ಹೋಗಿದ್ದೀವಿ ಓಕೆನಾ. ಸೊ ಅದೇ ರೀತಿ ರೈಟ್ ಅಂತ ತಗೊಂಡ್ರೆ ರೈಟ್ ಸೈಡ್ ಇಂದ ನಾವು ಟೆಕ್ಸ್ಟ್ ಅನ್ನ ಬರಿತಾ ಹೋಗಿದ್ದೀವಿ ಅಂತ ಅರ್ಥ ಓಕೆನಾ. ಸೊ ಇದು ಒಂದು ಅಲೈನ್ಮೆಂಟ್, ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಈಗ ನಮ್ದು ಸ್ಟೈಲ್ಗೆ ವಾಪಸ್ ಬರೋಣ. ಸೊ ಸ್ಟೈಲ್ ಅಂದ್ರೆ ಏನಂತ ಹೇಳಿದ್ವಿ ನಾವು, ಸ್ಟೈಲ್ ಈಸ್ ಅ ಕಲೆಕ್ಷನ್ ಆಫ್ ಆಲ್ ಫಾರ್ಮ್ಯಾಟಿಂಗ್ ಇನ್ಫಾರ್ಮೇಶನ್ ವಿಚ್ ಕ್ಯಾನ್ ಬಿ ಸೇವ್ಡ್ ಆರ್ ಅಪ್ಲೈಡ್ ಟು ದ ಡಾಕ್ಯುಮೆಂಟ್ಸ್ ಹೌದಲ್ವಾ. ಸೊ ಇವಾಗ ಆ ಸ್ಟೈಲಲ್ಲಿ ನಮಗೆ 6 ಕ್ಯಾಟಗರಿ ನೋಡೋದಕ್ಕೆ ಸಿಗ್ತವೆ ಓಕೆನಾ. ಆ ಸ್ಟೈಲ್ಸ್ ಅಲ್ಲಿ ನಮಗೆ 6 ಕ್ಯಾಟಗರಿ ನೋಡೋಕೆ ಸಿಗ್ತವೆ. ಸೊ ಹಾಗಾದ್ರೆ ಯಾವ್ಯಾವು? ಸೊ ಫಸ್ಟ್ ಬಂದು ಪೇಜ್ ಸ್ಟೈಲ್, ಪೇಜ್ ಅಂತ ಕರಿತೀವಿ ಓಕೆನಾ. ಪೇಜ್, ಪ್ಯಾರಾಗ್ರಾಫ್, ಕ್ಯಾರೆಕ್ಟರ್, ಫ್ರೇಮ್, ಲಿಸ್ಟ್ ಅಂಡ್ ಟೇಬಲ್, ಇವು 6 ಬಂದು 6 ಕ್ಯಾಟಗರೀಸ್ ಇನ್ ದ ಸ್ಟೈಲ್ ಓಕೆನಾ. ಸೊ ಇವಾಗ ಪೇಜ್ ಸ್ಟೈಲ್, ಈಗ ಪೇಜ್ ಅಂದ್ರೆ ನಾವು ಕಾಮನ್ ಆಗಿ ಪೇಜ್ A4 ಪೇಪರ್ ಕರಿತೀವಿ ಹೌದಲ್ವಾ, ಪೇಜ್ ಅಂತ ಹೇಳ್ತೇವೆ. ಸೊ ಪೇಜ್ ಸ್ಟೈಲ್ ಅಂತ ಕರಿತೀವಿ ಅಂದ್ರೆ ಆ ಪೇಜ್ ನ ನಾವು ಅರೇಂಜ್ಮೆಂಟ್ ಮಾಡೋ ಏನಿದೆಯಲ್ಲ ಅದೆರಡನ್ನು ಸೇರಿಸಿ ನಾವೇನಂತ ಕರಿತೀವಿ, ಪೇಜ್ ಸ್ಟೈಲ್ ಅಂತ ಕರಿತೀವಿ ಹೌದಲ್ವಾ. ಸೊ ಹಾಗಾದ್ರೆ ಈಗ ಒಂದು ಪೇಜ್ ನಲ್ಲಿ ನಾವು ಏನೇನು ಅರೇಂಜ್ಮೆಂಟ್ ಮಾಡ್ತೀವಿ ಅಥವಾ ಏನೇನು ಫಾರ್ಮ್ಯಾಟಿಂಗ್ ಮಾಡ್ತೇವೆ, ಸೊ ಅದನ್ನೆಲ್ಲ ಇಲ್ಲಿ ಕೊಟ್ಟಿದ್ದೆ ನೋಡಿ. ಡಿಫೈನ್ ಬೇಸಿಕ್ ಪೇಜ್ ಲೇಔಟ್ ಹೌದಾ, ಲೇಔಟ್ ಲೈಕ್ ಪೇಜ್ ಸೈಜ್ ಅನ್ನು ಸೆಟ್ ಮಾಡ್ತೀವಿ ಪೇಜ್ ಸ್ಟೈಲ್ ಒಳಗಡೆ, ಅದು ಒಂದು ಫಾರ್ಮ್ಯಾಟಿಂಗ್ ಇನ್ಫಾರ್ಮೇಶನ್ ಅಲ್ವಾ. ಅದು ಕೂಡ ಈಗ ಪೇಜ್ ಒಂದು ಡೈಮೆನ್ಷನ್ ನಮಗೆ ಯಾವುದೇ ಒಂದು ವರ್ಕ್ ಮಾಡ್ಬೇಕಾದ್ರೆ ಸೆಟ್ ಮಾಡ್ಕೋಬೇಕಾಗುತ್ತೆ ಯಾವ ಸೈಜ್ ಬೇಕಂತ ಹೌದಲ್ವಾ. ಸೊ ಪೇಜ್ ಸೈಜ್ ಇಟ್ಸ್ ಮಾರ್ಜಿನ್, ಸೊ ಆ ಪೇಜ್ಗೆ ನಾವು ಮಾರ್ಜಿನ್ ಹಾಕ್ಬೇಕು ಬೇಡವೋ, ಇವಾಗ ಲೆಟರ್ ಬರಿತಾ ಇದ್ವು ಅಥವಾ ಎಸ್ಸೆ ಬರಿತಾ ಇದ್ವು ಅದಕ್ಕೆ ನಾವು ಮಾರ್ಜಿನ್ ಹಾಕ್ಬೇಕು ಬೇಡವೋ. ಮತ್ತೆ ಅದಾದ್ಮೇಲೆ ಪ್ಲೇಸ್ಮೆಂಟ್ ಆಫ್ ಹೆಡರ್ಸ್, ಸೊ ನಿಮ್ಗೆ ಈ ಹೆಡರ್ಸ್ ಮತ್ತೆ ಫುಟರ್ಸ್ ಬಗ್ಗೆ ಗೊತ್ತಿರುತ್ತೆ ಅಲ್ವಾ. ಸೊ ಹೆಡರ್ಸ್ ಅಂದ್ರೆ ಏನಾಗುತ್ತೆ, ಬಾರ್ಡರ್ ಏನಾಗಿರ್ತೀವಲ್ಲ ಅದ್ರ ಮೇಲ್ಗಡೆ ಬರುತ್ತೆ, ಮೇಲ್ಭಾಗದಲ್ಲಿ ಬರುತ್ತೆ ಹೌದಲ್ವಾ. ಮೇಲ್ಭಾಗದಲ್ಲಿ ಬರೋದನ್ನ ನಾವು ಹೆಡರ್ಸ್ ಅಂತ ಕರಿತೀವಿ. ಮತ್ತೆ ಪೇಜ್ ಎಂಡ್ ಅಲ್ಲಿ ಕೆಳಗಡೆ ಬಾರ್ಡರ್ ಎಂಡ್ ಆಗಿರುತ್ತಲ್ಲ ಅದ್ರ ಕೆಳಗಡೆ ಬರೋದನ್ನ ನಾವೇನಂತ ಕರಿತೀವಿ, ಫುಟರ್ಸ್ ಅಂತ ಕರಿತೀವಿ. ಮತ್ತೆ ಅವನ್ನ ಸೆಂಟರ್ ಅಲ್ಲಿ ಯಾವ ತರ ಪ್ಲೇಸ್ ಮಾಡ್ತೀವಿ ಅನ್ನೋ ಇನ್ಫಾರ್ಮೇಶನ್ ಕೂಡ ನಮ್ಗೆ ಪೇಜ್ ಸ್ಟೈಲ್ ಅಲ್ಲೇ ಸಿಗುತ್ತೆ ಹೌದಾ. ಅದಾದ್ಮೇಲೆ ನಾವು ಮತ್ತೆ ಪೇಜ್ ಏನ್ ಮಾಡ್ತೀವಿ, ಬ್ಯಾಕ್ ಗ್ರೌಂಡ್ ಅನ್ನ ಹಾಕ್ತಿವಿ ಹೌದಲ್ವಾ. ಎಷ್ಟೋ ಸರ್ತಿ ನಾವು ಕಲರ್ ಗ್ರೇಡಿಯಂಟ್ ಅನ್ನ ಚೂಸ್ ಮಾಡ್ತೀವಿ ಹೌದಲ್ವಾ, ಕಲರ್ ಗ್ರೇಡಿಯಂಟ್. ಮತ್ತೆ ಏನ್ ಮಾಡ್ತೀವಿ, ಹ್ಯಾಚ್ ಯೂಸ್ ಮಾಡ್ತೀವಿ ಪೇಜ್ ನ ಚೇಂಜ್ ಮಾಡೋದಕ್ಕೆ ಹೌದಲ್ವಾ. ಇದಿಷ್ಟು ನಾನು ನಿಮ್ಗೆ ಮತ್ತೆ ವಾಪಸ್ ಪ್ರಾಕ್ಟಿಕಲ್ ಬಂದಾಗ ತೋರಿಸ್ತಾ ಬರ್ತೀನಿ ಓಕೆನಾ. ಸೊ ಇವಾಗ ಇದು ಪೇಜ್ ಅಲ್ಲಿ ನಮ್ಗೆ ಸಿಗುವಂತ ಇನ್ಫಾರ್ಮೇಶನ್. ಸೊ ನಾವ್ ಇದನ್ನ ಏನ್ ಅಂತ ಕರಿತೀವಿ, ಪೇಜ್ ಸ್ಟೈಲ್ ಅಂತ ಕರಿತೀವಿ. ಪೇಜ್ ಸ್ಟೈಲ್ ಅಂದ್ರೆ ಆ ಪೇಜ್ ನ ಯಾವ ರೀತಿ ಫಾರ್ಮ್ಯಾಟಿಂಗ್ ಮಾಡ್ತೀವಿ, ಫಾರ್ಮ್ಯಾಟಿಂಗ್ ಇನ್ಫಾರ್ಮೇಶನ್ಸ್ ಇದಾವೋ ಅಂತ ಯಾವ್ಯಾವ ಫಾರ್ಮ್ಯಾಟಿಂಗ್ ಇನ್ಫಾರ್ಮೇಶನ್ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾವು ಯಾವ್ದನ್ನ ಯೂಸ್ ಮಾಡ್ತೀವಿ, ಪೇಜ್ ಸ್ಟೈಲ್ ಅನ್ನ ಯೂಸ್ ಮಾಡ್ತೀವಿ ಹೌದಲ್ವಾ. ಸೊ ಅದೇ ರೀತಿ ಇವಾಗ ಪ್ಯಾರಾಗ್ರಾಫ್ ಅಂತ ಇದೆ ನೆಕ್ಸ್ಟ್. ಸೊ ಪ್ಯಾರಾಗ್ರಾಫ್ ಅಲ್ಲಿ ಏನಿರುತ್ತೆ, ಇವಾಗ ಪ್ಯಾರಾಗ್ರಾಫ್ ಅಲ್ಲಿ ಏನಿರುತ್ತೆ ಹೇಳ್ರಿ, ಲೈನ್ ಟು ಇವಾಗ ಫಸ್ಟ್ ನಾವು ಸಿಂಗಲ್ ಕ್ಯಾರೆಕ್ಟರ್ ಒಂದು A B ಅಂತ ಬರೆದ್ರೆ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಸೊ ಕ್ಯಾರೆಕ್ಟರ್ ವರ್ಡ್ ಸೆಂಟೆನ್ಸ್ ಆರ್ ಲೈನ್ ಸೇರಿ ಪ್ಯಾರಾಗ್ರಾಫ್ ಹೌದಲ್ವಾ. ಸೊ ಆ ಪ್ಯಾರಾಗ್ರಾಫ್ ಅಲ್ಲಿ ನಿಮ್ಗೆ ಯಾವ್ಯಾವ ರೀತಿ ಫಾರ್ಮ್ಯಾಟಿಂಗ್ ಇನ್ಫಾರ್ಮೇಶನ್ ಸಿಗುತ್ತೆ ಅನ್ನೋದನ್ನ ಇವಾಗ ನೋಡೋಣ. ಸೊ ಪ್ಯಾರಾಗ್ರಾಫ್ ಫಾರ್ಮ್ಯಾಟಿಂಗ್ ಇನ್ಕ್ಲೂಡ್ಸ್ ಟ್ಯಾಬ್ ಸ್ಟಾಪ್, ಟೆಕ್ಸ್ಟ್ ಅಲೈನ್ಮೆಂಟ್, ಲೈನ್ ಸ್ಪೇಸಿಂಗ್ ಅಂಡ್ ಬಾರ್ಡರ್ಸ್. ಅಂದ್ರೆ
ಪ್ಯಾರಾಗ್ರಾಫ್ ಅಲ್ಲಿ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿಗೆ ಮುಗಿಸ್ತೇವೆ ನಾವು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಹೌದಲ್ವಾ? ಸೊ ಆ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನಾವು ಎಲ್ಲಿಗೆ ಸ್ಟಾರ್ಟ್ ಮಾಡಿದ್ವಿ ಮತ್ತು ಎಲ್ಲಿಗೆ ಮುಗಿಸ್ತೀವಿ, ಹೌದಾ? ಅದಾದ್ಮೇಲೆ ಟೆಕ್ಸ್ಟ್ ಅಲೈನ್ಮೆಂಟ್ ಅಂದ್ರೆ ಇವಾಗ ಒಂದು ಟೆಕ್ಸ್ಟ್ ಇನ್ನೊಂದು ಟೆಕ್ಸ್ಟ್ ಅಲೈನ್ಮೆಂಟ್ ಸೇಮ್ ಇದೆಯಾ ಅಥವಾ ಬೇರೆ ಇದೆಯಾ ಅನ್ನೋದನ್ನ ನೋಡ್ತೀವಿ. ಅದಾದ್ಮೇಲೆ ಲೈನ್ ಸ್ಪೇಸಿಂಗ್. ಲೈನ್ ಸ್ಪೇಸಿಂಗ್ ಅಂದ್ರೆ ಇವಾಗ ಕೆಳಗಡೆ ಒಂದು ಲೈನ್ ಬರೆದಿರ್ತೇವೆ, ಇವಾಗ ಇಲ್ಲೇ ನೋಡ್ರಿ, ಇಲ್ಲಿ ಬಟ್ ಇವೆರಡರ ಮಧ್ಯದಲ್ಲಿ ಏನಿದು ಸ್ಪೇಸ್ ಅನ್ನ ನಾವೇಂತೀವಿ ಲೈನ್ ಸ್ಪೇಸಿಂಗ್ ಅಂತ. ಅದಾದ್ಮೇಲೆ ಅಂಡ್ ಬಾರ್ಡರ್ಸ್. ಸೊ ಈ ಪ್ಯಾರಾಗ್ರಾಫ್ಗೆ ನಾವು ಬಾರ್ಡರ್ ಹಾಕ್ತಿವಾ ಇಲ್ವಾ, ಅಥವಾ ಇದು ಎಷ್ಟು ಬಾರ್ಡರ್ ಇದೆ ಅನ್ನೋದನ್ನ ನೋಡ್ತೀವಿ. ಅದಾದ್ಮೇಲೆ ಕ್ಯಾರೆಕ್ಟರ್ ಸ್ಟೈಲ್. ಸೊ ಕ್ಯಾರೆಕ್ಟರ್ ಸ್ಟೈಲ್ ಅಲ್ಲಿ ಯಾವ್ಯಾವ ಇನ್ಫಾರ್ಮೇಶನ್ ಬರುತ್ತೆ ನಮಗೆ, ಫಾರ್ಮ್ಯಾಟಿಂಗ್ ಇನ್ಫಾರ್ಮೇಶನ್ಸ್. ಸೊ ಕ್ಯಾರೆಕ್ಟರ್ ಸ್ಟೈಲ್ಸ್ ಅಲೋಸ್ ಚೇಂಜಿಂಗ್ ದ ಟೆಕ್ಸ್ಟ್ ಕಲರ್. ಕ್ಯಾರೆಕ್ಟರ್ ಅಂದ್ರೆ ಒಂದು ಸಿಂಗಲ್ ಅಕ್ಷರಕ್ಕೆ ನಾವೇಂತೀವಿ ಕ್ಯಾರೆಕ್ಟರ್ ಅಂತೀವಿ. ಆ ಕ್ಯಾರೆಕ್ಟರ್ ಸ್ಟೈಲ್ ನಮ್ಗೆ ಏನ್ ಮಾಡುತ್ತೆ, ಟೆಕ್ಸ್ಟ್ ಕಲರ್ ಅನ್ನ ಚೇಂಜ್ ಮಾಡೋದಕ್ಕೆ, ಟೆಕ್ಸ್ಟ್ ಸೈಜ್ ಅನ್ನ ಚೇಂಜ್ ಮಾಡುವಂತ ಆಪ್ಷನ್ ನಂತರ ಹೈಲೈಟಿಂಗ್ ಟೆಕ್ಸ್ಟ್ ಅಂಡ್ ಎಂಫಸೈಸಿಂಗ್. ಓಕೆನಾ? ಆ ಟೆಕ್ಸ್ಟ್ ಅನ್ನ ಹೈಲೈಟ್ ಮಾಡೋದು ಅಥವಾ ಎಂಫಸೈಸಿಂಗ್ ಅಂದ್ರೆ ಈ ಹೈಲೈಟ್ ಅಪೋಸಿಟ್, ಎಂಫಸೈಸಿಂಗ್ ಮಾಡೋದು ಹೇಗೆ ಅನ್ನೋದು ಮಾಡುವಂತ ಆಪ್ಷನ್ಸ್ ನಮಗೆ ಎಲ್ಲಿ ಸಿಗುತ್ತೆ, ಕ್ಯಾರೆಕ್ಟರ್ ಸ್ಟೈಲ್ಸ್ ಅಲ್ಲಿ ಸಿಗುತ್ತೆ. ಅದೇ ರೀತಿ ಈಗ ಫೋರ್ತ್ ಒನ್ ಬಂದು ಫ್ರೇಮ್. ಒಂದು ಫೋಟೋ ನೋಡಿರ್ತೀರಾ, ಸೊ ಫೋಟೋ ಯಾವ್ದಲ್ವಾ? ಸೊ ಅದೇ ರೀತಿ ನಾವು ರೈಟರ್ಗೆ ಬಂದಾಗ ಇಲ್ಲಿ ನಮ್ಗೆ ಪೇಜ್ ಇದೆ, ಪೇಜ್ಗೆ ನಾವ್ ಏನ್ ಮಾಡಿದ್ವಿ, ಬಾರ್ಡರ್ಸ್ ಅನ್ನ ಹಾಕಿದ್ವಿ, ಹೌದಲ್ವಾ? ಸೊ ಆ ಬಾರ್ಡರ್ಸ್ ಅನ್ನ ನಾವು ಏನಂತ ಹೇಳ್ತೀವಿ, ಫ್ರೇಮ್ ಅಂತ ಕೂಡ ಕರಿತೀವಿ, ಹೌದಲ್ವಾ? ಸೊ ಫ್ರೇಮ್ ಶೆಲ್ಸ್ ಅಲೋಸ್ ಟು ಫಾರ್ಮೆಟ್ ಅ ಫ್ರೇಮ್ ಬೈ ಸ್ಪೆಸಿಫೈಯಿಂಗ್ ಇಟ್ಸ್ ಸೈಜ್. ಎಲ್ಲ ಪೇಜ್ ಅಲ್ಲಿ ಸೇಮ್ ಇರುತ್ತಾ, ಆ ಬಾರ್ಡರ್ ಅನ್ನ ಹೆಚ್ಚು ದಪ್ಪ ತೆಳು ಮಾಡೋ ಚಾನ್ಸಸ್ ಇರುತ್ತಾ? ನಾವು ಬಾರ್ಡರ್ ನ ಸೈಜ್ ಅನ್ನ ಇನ್ಕ್ರೀಸ್ ಮಾಡೋದ್ರಿಂದ ನಾವೇನ್ ಮಾಡ್ತೀವಿ, ಅದು ಬಾರ್ಡರ್ ನ ತೆಳುವಾಗಿ ಅಥವಾ ದಪ್ಪವಾಗಿ ಮಾಡ್ತೀವಲ್ವಾ? ಸೊ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಫ್ರೇಮ್ ಸ್ಟೈಲು ನಮ್ಗೆ ಆ ಫ್ರೇಮ್ ಅನ್ನ ಸೈಜ್ ಅನ್ನ ಬದಲಾವಣೆ ಮಾಡೋದಕ್ಕೆ ಆಪ್ಷನ್ ನ ಕೊಡ್ತಾ ಇದೆ ಅಂತ ಹೇಳ್ತೇವೆ, ಹೌದಲ್ವಾ? ಪೊಸಿಷನ್ ಮತ್ತು ಬಾರ್ಡರ್ ಯಾವ ಕಡೆ ಇಡ್ತೀವಿ ಮತ್ತ ಬಾರ್ಡರ್ ಅನ್ನ ಇಲ್ಲಿ ಹಾಕ್ತಿವಿ, ಅಂಡ್ ಹೌ ದ ಟೆಕ್ಸ್ಟ್ ಈಸ್ ಪ್ಲೇಸ್ಡ್ ಅರೌಂಡ್ ದ ಪಿಕ್ಚರ್. ಇವಾಗ ಒಂದು ಪಿಕ್ಚರ್ ಫೋಟೋ ಅನ್ನ ಹಾಕಿದೀವಿ ಅಂದಾಗ ಅದ್ರದ್ದು ಬಾರ್ಡರ್ ಎಷ್ಟು ಇರಬೇಕು, ಅರ್ಥ ಆಯ್ತಾ? ಅದ್ರ ಬಾರ್ಡರ್ ಎಷ್ಟಿರ್ಬೇಕು ಅದನ್ನ ನಾವು ಫ್ರೇಮ್ ಅಂತ ಕೂಡ ಕರಿತೀವಿ. ಅದೇನ್ ಮಾಡ್ತೀವಿ, ಆ ಫ್ರೇಮ್ ಎಷ್ಟಿರ್ಬೇಕು ಮತ್ತು ಆ ಫ್ರೇಮ್ ಸುತ್ತಲೂ ನಾವು ಟೆಕ್ಸ್ಟ್ ಅನ್ನ ಯಾವ ರೀತಿ ಆಡ್ ಮಾಡಬೇಕು ಅಥವಾ ಬರಿಬೇಕು ಅಂತ ಬರಿಬಹುದು ಅನ್ನೋ ಆಪ್ಷನ್ಸ್ ನಮ್ಗೆ ಎಲ್ಲಿ ಸಿಗುತ್ತೆ, ಇಲ್ಲಿ ನೋಡಿ. ಫಿಫ್ತ್ ಒನ್ ಬಂದು ಲಿಸ್ಟ್. ಲಿಸ್ಟ್ ಇಟ್ ಕ್ಯಾನ್ ಬಿ ಯೂಸ್ ಟು ಸ್ಟೈಲ್ ಲಿಸ್ಟ್ ಬೈ ಪುಟಿಂಗ್ ನಂಬರ್ಸ್ ಆರ್ ಬುಲೆಟ್ಸ್ ಆರ್ ಆಫ್ ಅ ಡಿಫರೆಂಟ್ ಕೈಂಡ್ ಆಫ್ ಸ್ಪೆಸಿಫೈಯಿಂಗ್ ನ್ಯೂಮರಿಕ್ ಫಾರ್ಮ್ಯಾಟ್. ಸೊ ಲಿಸ್ಟ್ ಅಂದ್ರೆ ನಾವು ಲಿಸ್ಟ್ ಮಾಡ್ತಾ ಹೋಗೋದು. ಸೊ ಇವಾಗ ಯಾವಾಗ್ಲೂ ಲಿಸ್ಟ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಏನಂತ ಹಾಕ್ತಿರ್ತೀವಿ, ಕೆಳಗಡೆ 1 2 3 4 ಅಂತ ಹಾಕ್ತಿರ್ತೀವಿ ಅಲ್ವಾ? ಸೊ ಅದೇ ರೀತಿ ನಾವಿಲ್ಲಿ ಓನ್ಲಿ 1 2 3 4 ಅಥವಾ ಸ್ಟಾರ್ ಮಾರ್ಕ್ಸ್ ಅಲ್ಲ, ಬೇರೆ ಬೇರೆ ಡಿಫ್ರೆಂಟ್ ಸ್ಪೆಸಿಫೈಡ್ ನ್ಯೂಮರಿಕ್ ಫಾರ್ಮ್ಯಾಟ್ಸ್ ಕೂಡ ಸಿಗ್ತವೆ. ಎಲ್ಲಿ ಸಿಗ್ತವೆ ಅವೆಲ್ಲ? ಲಿಸ್ಟ್ ಸ್ಟೈಲ್ ಅಲ್ಲಿ ಸಿಗ್ತವೆ, ಓಕೆನಾ? ಸೊ ಅದಾದ್ಮೇಲೆ ಟೇಬಲ್. ಸೊ ಇಲ್ಲಿ ನಮಗೆ ಟೇಬಲ್ ಅಲ್ಲಿ ಏನೇನು ನೋಡೋದಕ್ಕೆ ಸಿಗುತ್ತೆ, ಕಾಲಮ್ಸ್ ಅಂಡ್ ರೋಸ್ ಅಂಡ್ ಬಾಕ್ಸಸ್, ಸೆಲ್ ಅಂತ ಕರಿತೀವಿ ಇದನ್ನ. ನಾನು ಪ್ರಾಕ್ಟಿಕಲ್. ಸೊ table style category allows table by adding borders using different text, ಹೌದಲ್ವಾ? ಇಲ್ಲಿ ಕೂಡ ನಾವ್ ಏನ್ ಮಾಡಬಹುದು, ಬಾರ್ಡರ್ಸ್ ಅನ್ನ ಹಾಕ್ಬಹುದು ಟೇಬಲ್, ಹೌದಲ್ವಾ? ನಾನು ನಿಮ್ಗೆ ಬಾರ್ಡರ್ಸ್ ಅನ್ನ ಹಾಕಿ ತೋರಿಸಿದೀನಲ್ವಾ ಪ್ರಾಕ್ಟಿಕಲ್ ಸೆಷನ್ ನಲ್ಲಿ. ಸೊ ಇದನ್ನ ನಾವೆಂತ ಕರಿತೀವಿ, ಟೇಬಲ್ ಸ್ಟೈಲ್ ಅಂತ ಕರಿತೀವಿ. ಟೇಬಲ್ ಸ್ಟೈಲ್ ನಮ್ಗೆ ಯಾವ ಇನ್ಫಾರ್ಮೇಶನ್ ಇರುತ್ತೆ, ಆ ಟೇಬಲ್ದು ನಮ್ಗೆ ಬಾರ್ಡರ್ಸ್ ಮತ್ತೆ ಟೆಕ್ಸ್ಟ್ ಅನ್ನ ಎಂಟರ್ ಮಾಡೋ ಆಪ್ಷನ್ಸ್ ಸಿಗ್ತದೆ, ಓಕೆ? ಇಲ್ಲಿ 4 ಆಕ್ಸೆಸಿಂಗ್ ಸ್ಟೈಲ್ ಇದೆ, ಹೌದಾ? ಅಂದ್ರೆ ನಾವು ಸ್ಟೈಲ್ ಅಂಡ್ ಫಾರ್ಮ್ಯಾಟಿಂಗ್ ಅನ್ನ, ಸ್ಟೈಲ್ ಅಂದ್ರು ಫಾರ್ಮ್ಯಾಟಿಂಗ್ ಇನ್ಫಾರ್ಮೇಶನ್. ಸೊ ನಾವು ಸ್ಟೈಲ್ಸ್ ನ ಫಾರ್ಮ್ಯಾಟಿಂಗ್ ಇನ್ಫಾರ್ಮೇಶನ್ ನ ಯಾವ ರೀತಿ ಆಕ್ಸೆಸ್ ಮಾಡಬಹುದು. ಸೊ ಆಕ್ಸೆಸ್ ಮಾಡೋದಕ್ಕೆ ನಮ್ಮ ಹತ್ರ 4 ಆಪ್ಷನ್ಸ್ ಇದಾವೆ, ಹೌದಲ್ವಾ? ಸೊ ಫಸ್ಟ್ ಒನ್
ಫ್ರಮ್ ದ ಮೆನು ಬಾರ್. ಸೊ ಮೆನು ಬಾರ್ ನಾನು ನಿಮ್ಗೆ ಹೇಳ್ದಂಗೆ ಇದು ಮೆನು ಬಾರ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಆಪ್ಷನ್ಸ್ ಇದೆ. ಈ ಆಪ್ಷನ್ ಏನಿದು ಸ್ಟೈಲ್ ಅಲ್ವಾ, ಏನಿದೆ ಆಪ್ಷನ್ ಸ್ಟೈಲ್. ಸೊ ನಾವು ಇಲ್ಲಿಂದ ಕೂಡ ಸ್ಟೈಲ್ ಅನ್ನ ಆಕ್ಸೆಸ್ ಮಾಡಬಹುದು. ಸೊ ಅದಾದ್ಮೇಲೆ ಯೂಸಿಂಗ್ ಸ್ಟೈಲ್ ಡ್ರಾಪ್ ಡೌನ್ ಲಿಸ್ಟ್ ಬಾಕ್ಸ್. ಸೊ ಇದು ಯೂಸಿಂಗ್ ಸ್ಟೈಲ್ ಡ್ರಾಪ್ ಡೌನ್ ಲಿಸ್ಟ್ ಬಾಕ್ಸ್ ಎಲ್ಲಿ ಬರುತ್ತೆ, ಇಲ್ಲಿ ನೋಡಿ ಟೆಕ್ಸ್ಟ್ ಬಾಡಿ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಲ್ಲ, ಸೊ ಅದಕ್ಕೆ ಅದ ಟೆಕ್ಸ್ಟ್ ಬಾಡಿ ಬರುತ್ತೆ. ಇಲ್ಲಿ ನೋಡಿ ಈ ಒಂದು ಬಾಕ್ಸ್ ಏನಿದೆಯಲ್ಲ, ಇದನ್ನ ನಾವು ಸ್ಟೈಲ್ ಡ್ರಾಪ್ ಡೌನ್ ಬಾಕ್ಸ್ ಅಂತ ಕರಿತೀವಿ. ಯಾಕಂದ್ರೆ ಇಲ್ಲಿ ನಾನು ಸ್ಟೈಲ್ಸ್ಗೆ ಓಪನ್ ಮಾಡಿದ ತಕ್ಷಣ ಇಲ್ಲಿ ಡ್ರಾಪ್ ಆಗುತ್ತೆ. ಸೊ ಇವು ಇಂಡಿವಿಜುವಲ್ ಇಲ್ಲಿ ನೋಡ್ರಿ, ಇಲ್ಲಿ ಏನಿದೆ ಡಿಫಾಲ್ಟ್ ಪ್ಯಾರಾಗ್ರಾಫ್ ಸ್ಟೈಲ್, ಟೆಕ್ಸ್ಟ್ ಬಾಡಿ, ಟೈಟಲ್, ಸಬ್ ಟೈಟಲ್, ಹೆಡಿಂಗ್ 1 2 3 4 ಇವೆಲ್ಲ ಎಂದು ಡಿಫ್ರೆಂಟ್ ಸ್ಟೈಲ್ಸ್ ಇವೆಲ್ಲ. ಸೊ ಈ ಡಿಫ್ರೆಂಟ್ ಸ್ಟೈಲ್ಸ್ ಅಂದ್ರೆ ಇದರೊಳಗೆ ಡಿಫ್ರೆಂಟ್ ಫಾರ್ಮೆಟಿಂಗ್ ಇನ್ಫಾರ್ಮೇಶನ್ ನಾವು ಸೇವ್ ಮಾಡಿ ಇಟ್ಟಿರ್ತೇವೆ ಅಂತ ಅರ್ಥ, ಹೌದಲ್ವಾ. ಸೊ ಇದೇ ರೀತಿ ಇದು ಎರಡನೇ ಆಪ್ಷನ್ ಆಯ್ತು, ನಾವು ಹೇಗೆ ಸ್ಟೈಲ್ ಅಂಡ್ ಫಾರ್ಮೆಟಿಂಗ್ ಅನ್ನ ಆಕ್ಸೆಸ್ ಮಾಡ್ಬೋದು ಅಂತ. ಸೊ ಥರ್ಡ್ ಆಪ್ಷನ್ ನೋಡ್ರಿ, ಯೂಸಿಂಗ್ ಸೈಡ್ ಬಾರ್ ಮೆನು ಆನ್ ದ ಸೈಡ್ ಬಾರ್. ಸೊ ನಾನು ನಿಮ್ಗೆ ಮುಂದೆ ತಿಳಿಸ್ದಂಗೆ ಇದನ್ನ ನಾವೇಂತ ಕರಿತೀವಿ, ಸೈಡ್ ಬಾರ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ನಮ್ಗೆ ಸೈಡ್ ಬಾರ್ಸ್ ಇದೆ ಅಲ್ವಾ. ಸೊ ನೀವು ಅದನ್ನ ನಿಮ್ಗೆ ಇಲ್ಲಿ ತೆಗೆಯೋದಕ್ಕೆ ಡಿಫಿಕಲ್ಟ್ ಆದ್ರೆ ಇಲ್ಲಿ ಬಂದು ನೀವು ಡ್ರಾಪ್ ಡೌನ್ ಬಾಕ್ಸ್ ಓಪನ್ ಮಾಡಿ, ಇಲ್ಲಿ ಮೋರ್ ಸ್ಟೈಲ್ಸ್ ಇದೆಯಲ್ಲ, ಇಲ್ಲಿ ಸೆಲೆಕ್ಟ್ ಮಾಡೋದ್ರಿಂದ ನಿಮ್ಗೆ ಇಲ್ಲಿ ಸ್ಟೈಲ್ಸ್ಗಳು ಸಿಗ್ತವೆ. ಓಕೆನಾ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಗೆ ಫುಟರ್ಸ್ ಇದೆ, ಫುಟರ್ ಲೆಫ್ಟ್, ಫುಟರ್ ರೈಟ್, ಇವೆಲ್ಲ ಏನು ಡಿಫ್ರೆಂಟ್ ಸ್ಟೈಲ್ಸ್ ಇವು, ಹೌದಲ್ವಾ. ಸೊ ಡಿಫ್ರೆಂಟ್ ಸ್ಟೈಲ್ಸ್. ಸೊ ಇನ್ನೊಂದು ಒಂದು ಯಾವುದು, ಯೂಸಿಂಗ್ ಕೀಬೋರ್ಡ್ ಶಾರ್ಟ್ಕಟ್ F11 ಫಂಕ್ಷನ್ ಕೀ, ಹೌದಲ್ವಾ. ಸೊ ನಾನು ಇವಾಗ ಏನ್ ಮಾಡ್ತೇನೆ, ಇದನ್ನ ಆಫ್ ಮಾಡಿ ಇಲ್ಲಿ ನನ್ನ ಕೀಬೋರ್ಡ್ ಅಲ್ಲಿ F11 ನ ಪ್ರೆಸ್ ಮಾಡ್ತೇನೆ. ನಾನು ಏನ್ ಮಾಡ್ತೇನೆ, F11 ಅನ್ನ ಪ್ರೆಸ್ ಮಾಡ್ತೇನೆ. ಸೊ F11 ಅನ್ನ ಪ್ರೆಸ್ ಮಾಡಿದಾಗ ನನ್ಗೆ ಏನಾಗುತ್ತೆ, ಡೈರೆಕ್ಟ್ ಆಗಿ ಸ್ಟೈಲ್ಸ್ ಓಪನ್ ಆಗುತ್ತೆ. ಓಕೆನಾ. ಇದು 4 ಆಪ್ಷನ್ಸ್ ಇದಾವೆ ನಮ್ಗೆ ಸ್ಟೈಲ್ ಅನ್ನ ಆಕ್ಸೆಸ್ ಮಾಡೋದಕ್ಕೆ. ಓಕೆನಾ. ಸೊ ಇದಾದ್ಮೇಲೆ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆನಾ? ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆನಾ? ಸೊ ಇದಿಷ್ಟು ಸ್ಟೈಲ್. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಏನಂದ್ರೆ ಕ್ರಿಯೇಟಿಂಗ್ ಅಂಡ್ ಅಪ್ಡೇಟಿಂಗ್ ಅ ನ್ಯೂ ಸ್ಟೈಲ್ ಬಗ್ಗೆ ನಾವು ನೋಡೋಣ. ಓಕೆನಾ. ಇವಾಗ ನಾನು ಇನ್ನೊಂದ್ಸರ್ತಿ ಸಮರೈಸ್ ಮಾಡ್ತೀನಿ, ಏನೇನು ನೋಡಿದ್ವಿ ಇವತ್ತು ಅಂದ್ರೆ, ಫಸ್ಟ್ ನಾವು ಸ್ಟೈಲ್ ಅಂದ್ರೆ ಏನು, ಸ್ಟೈಲ್ ಅಂದ್ರೆ ಏನು, ಮತ್ತೆ ಅದಕ್ಕೊಂದು ಎಕ್ಸಾಂಪಲ್, ಅದ್ರ ಜೊತೆಲಿ 6 ಕ್ಯಾಟಗರೀಸ್ ಆಫ್ ಸ್ಟೈಲ್ಸ್ ಅನ್ನ ನೋಡಿದ್ವಿ, ಹೌದಲ್ವಾ. 6 ಕ್ಯಾಟಗರೀಸ್ ಆಫ್ ಸ್ಟೈಲ್ ಅನ್ನ ನೋಡಿದ್ವಿ. ಅದ್ರ ಜೊತೆಲಿ ನೆಕ್ಸ್ಟ್ ನಾವು ಏನ್ ಮಾಡ್ತೀವಿ ಅಂದ್ರೆ ಕ್ರಿಯೇಟಿಂಗ್ ಅಂಡ್ ಅಪ್ಡೇಟಿಂಗ್ ನ್ಯೂ ಸ್ಟೈಲ್ ಅನ್ನ ನೋಡೋಣ. ಓಕೆನಾ. ಸೊ ಇವಾಗ ನಿಮ್ಗೆ ಇಲ್ಲಿ ನೋಡ್ರಿ, ಇವಾಗ ನಾನು ಸ್ಟೈಲ್ ಬಗ್ಗೆ ನಿಮ್ಗೆ ಹೇಳಿದೆ, ಹೌದಲ್ವಾ. ಸೊ ಇವಾಗ ಸ್ಟೈಲ್ ಅನ್ನ ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಸ್ಟೈಲ್ಸ್ ಅನ್ನ ಅಪ್ಲೈ ಮಾಡೋದು ಹೆಂಗೆ ನಮ್ಮ ಡಾಕ್ಯುಮೆಂಟ್ಗೆ ಅಂತ ನೋಡೋಣ ಇವಾಗ. ಓಕೆನಾ. ಸೊ ಇವಾಗ ನೋಡಿ, ನಾನು ಎಕ್ಸಾಂಪಲ್ ಆಗಿ ಇಲ್ಲೊಂದು ಎಸೆನ ಬರ್ದಿದ್ದೀನಿ ಇಂಡಿಯನ್ ಪಾಪ್ಯುಲೇಷನ್ ಮೇಲೆ. ಓಕೆನಾ. ಸೊ ಇಂಡಿಯನ್ ಪಾಪ್ಯುಲೇಷನ್ ಮೇಲೆ ನಾನು ಎಸೆನ ಬರ್ದಿದ್ದೀನಿ. ಬಟ್ ಇಲ್ಲಿ ನೋಡ್ರಿ, ಹೆಡ್ಡಿಂಗ್ ನನಗೆ ತುಂಬಾ ಚಿಕ್ಕದು ಅನಿಸ್ತಾ ಇದೆ. ಸೊ ನಾನು ಏನ್ ಮಾಡ್ತೀನಿ, ಇದನ್ನ ಸೆಲೆಕ್ಟ್ ಮಾಡ್ತೀನಿ, ಒಂದು ಡ್ರಾಪ್ ಡೌನ್ ಆದ್ರೂ ನಾನು ಟೈಟಲ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ಇವಾಗ ಏನ್ ಚೇಂಜ್ ಆಯ್ತು ನಮ್ಗೆ, ಈ ನಾನು ಸೆಲೆಕ್ಟ್ ಮಾಡಿರುವಂತ ಕ್ಯಾರೆಕ್ಟರ್ದು ಸೆಲೆಕ್ಷನ್ ಬಾಕ್ಸ್ ಒಳಗೆ ಏನೇನು ಇದೆ ಅಲ್ಲ, ಅದ್ರದ್ದು ಫಾರ್ಮ್ಯಾಟಿಂಗ್ ಇನ್ಫಾರ್ಮೇಶನ್ ಚೇಂಜ್ ಆಯ್ತು, ಹೌದಲ್ವಾ. ಸೊ ಇಲ್ಲಿ ಯಾವ್ಯಾವ ಫಾರ್ಮ್ಯಾಟಿಂಗ್ ಇನ್ಫಾರ್ಮೇಶನ್ ಚೇಂಜ್ ಆಯ್ತು ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡಿ ಕಮೆಂಟ್ ಮಾಡಿ ನೋಡೋಣ. ಸೊ ಯಾವ್ಯಾವ್ದು ಇಲ್ಲಿ ಚೇಂಜ್ ಆಯ್ತು, ಇಲ್ಲಿ ನೋಡಿ. ಇವಾಗ ನಾನು ಆಗಲೇ ಹೇಳ್ದಂಗೆ ಸ್ಟೈಲ್ ಅಂದ್ರೆ ಏನು, ಫಾರ್ಮ್ಯಾಟಿಂಗ್ ಇನ್ಫಾರ್ಮೇಶನ್. ಸೊ ನಾವು ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು ನಿಮ್ಗೆ. ಫಸ್ಟ್ ಎಕ್ಸಾಂಪಲ್ ಏನು, ಒಂದು ಏನ್ ಕೊಟ್ಟಿದ್ದೆ ಎಕ್ಸಾಂಪಲ್ ಅಂದ್ರೆ, ಅದರೊಳಗಡೆ ಒಂದು ಕ್ಯಾರೆಕ್ಟರ್ ಅಂತ ಬಂದಾಗ ಅದ್ರದ್ದು ಸೈಜು, ನೇಮ್, ವೇಟ್
ಆಗುತ್ತೆ ಅಂತ, ಹೌದಲ್ವಾ? ಸೊ ಇವಾಗ ನಾನು ಎಕ್ಸಿಸ್ಟಿಂಗ್ ಟೈಟಲ್ ಅನ್ನು ಸ್ಟೈಲ್ ಅನ್ನ ಚೂಸ್ ಮಾಡಿದ ತಕ್ಷಣ ಇಲ್ಲಿ ಇಂಡಿಯನ್ ಪಾಪ್ಯುಲೇಷನ್ ಅಂತ ಏನಿದೆ ಅಲ್ಲ, ಸೊ ಇದ್ರದ್ದು ನಿಮ್ಗೆ ಏನೇನ್ ಚೇಂಜ್ ಆಯ್ತು? ಹೆಡ್ ಅಲ್ಲ, ಹೆಡ್ಡಿಂಗ್ ಇದು ಇವಾಗ ಏನಾಯ್ತು? ಸೊ ಇವಾಗ ನೋಡ್ರಿ, ನಾನು ಇನ್ನೊಂದು ಸರ್ತಿ ಹೇಳ್ತೀನಿ ನಿಮಗೆ. ಸೊ ಇದು ಐ ಅನ್ನೋದೊಂದು ಏನು? ಐ ಅನ್ನೋದೊಂದು ಅಕ್ಷರ ಅಥವಾ ಕ್ಯಾರೆಕ್ಟರ್, ಹೌದಲ್ವಾ? ಸೊ ನಾನು ನಿಮ್ಗೆ ಇಲ್ಲಿ ಹಿಂದೆ ನಾನು ಹೇಳ್ದಂಗೆ ಕ್ಯಾರೆಕ್ಟರ್ ಅಲ್ಲಿ ನಮ್ಗೆ ಯಾವ ಯಾವ ಫಾರ್ಮ್ಯಾಟಿಂಗ್ ಇನ್ಫಾರ್ಮೇಶನ್ ಸಿಗುತ್ತೆ? ಟೆಕ್ಸ್ಟ್ ಕಲರ್, ಟೆಕ್ಸ್ಟ್ ಸೈಜ್, ಹೈಲೈಟಿಂಗ್ ಮತ್ತೆ ಟೆಕ್ಸ್ಟ್ ಎಂಫಸೈಸಿಂಗ್, ಹೌದಲ್ಲ? ಸೊ ಇಲ್ಲಿ ನಾನು ಫಸ್ಟ್ ಏನ್ ಮಾಡಿದೆ, ಇದು ಈ ತರ ಇತ್ತು ಇಂಡಿಯನ್ ಪಾಪ್ಯುಲೇಷನ್ ಅನ್ನೋದು, ಹೌದಲ್ವಾ? ಸೊ ನಾನು ಇದನ್ನ ಸೆಲೆಕ್ಟ್ ಮಾಡ್ತೇನೆ. ಸೆಲೆಕ್ಟ್ ಮಾಡಿ ಇಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಟೈಟಲ್ ಅನ್ನೋದೊಂದು ಸ್ಟೈಲ್ಸ್ ಇವೆಲ್ಲ, ಹೌದಲ್ವಾ? ಸೊ ನಾನು ಟೈಟಲ್ ಅನ್ನೋ ಸ್ಟೈಲ್ ನ ಸೆಲೆಕ್ಟ್ ಮಾಡಿದೆ. ಸೊ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಏನೇನ್ ಚೇಂಜ್ ಆಯ್ತು ನಮ್ಗೆ? ಹಾ, ಮಹಾಲಿಂಗಪ್ಪ ಕರೆಕ್ಟ್. ಫಸ್ಟ್ ಏನು ಸೈಜ್ ಚೇಂಜ್ ಆಯ್ತು. ಫಸ್ಟ್ ಆಫ್ ಆಲ್ ನಮ್ದು ಕ್ಯಾರೆಕ್ಟರ್ದು ಸ್ಟೈಲ್ ಚೇಂಜ್ ಆಯ್ತು, ಹೌದಲ್ವಾ? ಮತ್ತೆ ಇವಾಗ ನೋಡಿ ಅದು ಅಲೈನ್ಮೆಂಟ್ ಕೂಡ ಚೇಂಜ್ ಆಯ್ತು, ಹೌದಲ್ವಾ? ಫಸ್ಟ್ ಏನಿತ್ತು, ಲೆಫ್ಟ್ ಅಲ್ಲಿ ಇತ್ತು, ಹೌದಲ್ವಾ? ಸೊ ಇಂಡಿಯನ್ ಪಾಪ್ಯುಲೇಷನ್ ಫಸ್ಟ್ ಲೆಫ್ಟ್ ಅಲ್ಲಿ ಇತ್ತು. ನಾನು ನಾನು ಇಲ್ಲಿ ಎಕ್ಸಿಸ್ಟಿಂಗ್ ಸ್ಟೈಲ್ ಅನ್ನ ಅಪ್ಲೈ ಮಾಡಿದ ತಕ್ಷಣ ಅಲ್ಲಿ ಇರೋ ಎಲ್ಲ ಒಂದು ಫಾರ್ಮೆಟಿಂಗ್ ಇನ್ಫಾರ್ಮೇಶನ್ ಆ ಒಂದು ಸೆಲೆಕ್ಟೆಡ್ ಏರಿಯಾಕ್ಕೆ ಅಪ್ಲೈ ಆಯ್ತು, ಹೌದಲ್ವಾ? ಸೊ ನೀವು ಒಂದ್ಸರ್ತಿ ಇಲ್ಲಿ ಕೂಡ ಅಬ್ಸರ್ವ್ ಮಾಡಿ, 28 PT, ಹೌದಲ್ವಾ? ಸೊ ಮುಂಚೆ ಏನಿತ್ತು, 12 PT ಇತ್ತು. ಸೊ ನಾನು ಇಲ್ಲಿ ಹೆಡ್ಡಿಂಗ್ ಅಂತ ಟೈಟಲ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ 28 ಅಂದ್ರೆ ಸೈಜು ಇನ್ಕ್ರೀಸ್ ಆಯ್ತು, ಮತ್ತೆ ಮತ್ತೆ ಅಲೈನ್ಮೆಂಟ್ ಸೆಂಟರ್ ಅಲೈನ್ಮೆಂಟ್ ಆಗಿ ಚೇಂಜ್ ಆಯ್ತು, ಹೌದಲ್ವಾ? ಸೊ ಅದೇ ರೀತಿ ಇವಾಗ ನಾನು ಇದಿಷ್ಟು ಇವಾಗ ನಾನಿಲ್ಲಿ ಫಸ್ಟ್ ಲೈನ್ ಇಂಡೆಂಟ್ ಅಂತಂದು ಸೆಲೆಕ್ಟ್ ಮಾಡ್ತೇನೆ. ನೋಡಿ ಇವಾಗ ಏನಾಯ್ತು, ಇವಾಗ ಇದ್ರ ಅಲೈನ್ಮೆಂಟ್ ಮತ್ತೆ ಚೇಂಜ್ ಆಯ್ತಲ್ವಾ? ಇವಾಗ ಪ್ಯಾರಾಗ್ರಾಫ್ ನೋಡ್ರಿ, ಸ್ಟಾರ್ಟಿಂಗ್ ಅಲ್ಲಿ ನಮ್ದು ಮೊದಲಿಂದ ಸ್ಟಾರ್ಟ್ ಆಗ್ತಿತ್ತು, ಇವಾಗ ಸ್ವಲ್ಪ ಸ್ಪೇಸ್ ಬಿಟ್ಟು ಸ್ಟಾರ್ಟ್ ಆಗಿದೆ, ಮತ್ತೆ ಇಲ್ಲಿ ಸ್ವಲ್ಪ ಬೇಗ ಕ್ಲೋಸ್ ಆಗಿದೆ, ಹೌದಲ್ವಾ? ಸೊ ಇವೆಲ್ಲ ಇವೆಲ್ಲ ಎಕ್ಸಿಸ್ಟಿಂಗ್ ಸ್ಟೈಲ್ಸ್, ಏನಿವು ಇವೆಲ್ಲ ಎಕ್ಸಿಸ್ಟಿಂಗ್ ಸ್ಟೈಲ್ಸ್ ಮತ್ತು ಫಾಂಟ್ ಚೇಂಜ್ ಆಯ್ತು, ಹೌದಲ್ವಾ? ಸೊ ಫಾಂಟ್ ಚೇಂಜ್ ಆಯ್ತು. ಸೊ ಇವಾಗ ನೀವು ಪೇಜ್ ಸ್ಟೈಲ್ ಅನ್ನ ಯಾವ ರೀತಿ ಆಕ್ಸೆಸ್ ಮಾಡ್ತೀರಿ? ಇದೆಲ್ಲ ಬಂದು ಟೆಕ್ಸ್ಟ್ಗೆ ಆಯ್ತು, ಪ್ಯಾರಾಗ್ರಾಫ್ಗೆ ಆಯ್ತು, ಹೌದಾ? ನೋಡಿ ಇಲ್ಲಿ ಪೇಜ್ ಸಿಂಬಲ್ ಕಾಣಿಸ್ತಾ ಇದೆ ನಿಮ್ಗೆ? ಪೇಜ್ ಸಿಂಬಲ್ ಕಾಣಿಸ್ತಾ ಇದೆ ಇಲ್ಲಿ, ಪೇಜ್ ಆಪ್ಷನ್. ಸೊ ಪೇಜ್ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ, ಓಕೆನಾ? ಏನ್ ಮಾಡ್ತೀನಿ, ಫಸ್ಟ್ ಈ ಪೇಜ್ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ನೋಡಿ ಇಲ್ಲಿ ಏನ್ ಬಂತು, ಪೇಜ್ ಫಾರ್ಮೇಟಿಂಗ್ ಬಂತ. ಇಲ್ಲಿ ನೋಡ್ರಿ, ನಮಗೆ ಪೇಜ್ ಸ್ಟೈಲ್ ಅಂದಾಗ ಏನೇನು ಇರುತ್ತೆ ಅಂತ ಹೇಳಿದ್ವಿ ನಾವು, ಸೈಜ್, ರೈಟ್? ಪೇಜ್ ಸೈಜ್. ಇಲ್ಲಿ ನೋಡ್ರಿ, ಓರಿಯಂಟೇಶನ್ ನಮಗೆ ಲ್ಯಾಂಡ್ಸ್ಕೇಪ್ ಬೇಕಂದ್ರೆ ಲ್ಯಾಂಡ್ಸ್ಕೇಪ್. ಸೊ ಇವಾಗ ಪೇಜು ಲ್ಯಾಂಡ್ಸ್ಕೇಪ್ ಅಲ್ಲಿ ಬಂತು, ನೋಡಿ ಲ್ಯಾಂಡ್ಸ್ಕೇಪ್ ಅಲ್ಲಿ ಬಂತು ಇವಾಗ, ಹೌದಲ್ಲ? ಲ್ಯಾಂಡ್ಸ್ಕೇಪ್ ಅಲ್ಲಿ ಬಂತು ಇವಾಗ ಪೇಜ್, ಹೌದಲ್ವಾ? ಮತ್ತೆ ಏನ್ ಮಾಡ್ಬೋದು, ಹೆಡರ್ಸ್ ಸಿಗ್ತವ. ಸೊ ಮಾರ್ಜಿನ್ಸ್, ಸ್ಪೇಸಿಂಗ್, ಫುಟರ್ಸ್ ಕೂಡ ನೀವು ಇಲ್ಲಿ ಬಂದು ಆ್ಯಡ್ ಮಾಡ್ಬೋದು. ಸೊ ಇವಾಗ ನಿಮಗೆ ನಾನು ಕ್ಯಾರೆಕ್ಟರ್ ಸ್ಟೈಲ್ ಮತ್ತೆ ಪ್ಯಾರಾಗ್ರಾಫ್ ಸ್ಟೈಲ್, ಪೇಜ್ ಸ್ಟೈಲ್ನ ಹೆಂಗೆ ಆಕ್ಸೆಸ್ ಮಾಡೋದಂತ ನಿಮಗೆ ಇವತ್ತು ತೋರಿಸ್ಕೊಟ್ಟೆ, ಹೌದಲ್ವಾ? ಸೊ ಇಷ್ಟು ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ ನಿಮಗೆ? ಸೊ ನಿಮಗೆ ಆಕ್ಟಿವಿಟಿ ಬಂದು, ನೀವು ಇದೇ ರೀತಿ, ನಾನು ಇಲ್ಲಿ ಇಂಡಿಯನ್ ಪಾಪ್ಯುಲೇಷನ್ ಮೇಲೆ ಬರೆದಿದ್ದೀನಿ, ನೀವು ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಮೇಲೆ ಒಂದು ಎಸ್ಸೆ ಬರೆದು ಅಲ್ಲಿ ನೀವು ಎಕ್ಸಿಸ್ಟಿಂಗ್ ಸ್ಟೈಲ್ಸ್ನ ಬಳಸ್ಕೊಂಡು ಫಾರ್ಮ್ಯಾಟಿಂಗ್ ಮಾಡಬೇಕು, ಓಕೆನಾ? ಓಕೆ ಆದರೆ ಓಕೆ ಅಂತೇಳಿ. ಸೊ ಇನ್ನೂ ಲೈಕ್ ಮಾಡಿಲ್ಲ, ಎಲ್ಲರಿಗೂ ಅರ್ಥ ಆಯ್ತಾ ಇದು? ಸೊ ಇವಾಗ ನಾವು
ನ್ಯೂ ಸ್ಟೈಲನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಓಕೆನಾ? ಸೊ ನ್ಯೂ ಸ್ಟೈಲನ್ನು ನಾವು ಹೇಗೆ ಕ್ರಿಯೇಟ್ ಮಾಡ್ತೀವಿ ಅಂದರೆ, ಇವಾಗ ಫಸ್ಟ್ ಏನು ಮಾಡ್ತೀವಿ, ಇಲ್ಲಿ ಸೈಡ್ ಬಾರಲ್ಲಿ ನಮ್ಮದು ಸೈಡ್ ಬಾರ್ದು ಸ್ಟೈಲ್ ಬಾಕ್ಸ್ ತೆಗಿತೀವಲ್ಲ, ಸ್ಟೈಲ್ ತೆಗೆದ್ಮೇಲೆ ಸೊ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ನ್ಯೂ ಸ್ಟೈಲ್ ಸೆಲೆಕ್ಷನ್. ನಮಗೆ ಬೇರೆ ಸ್ಟೈಲನ್ನು ಕ್ರಿಯೇಟ್ ಮಾಡೋದಕ್ಕೆ ಇರೋವೇ ಎರಡು ಆಪ್ಷನ್. ಓಕೆನಾ? ಒಂದು ಯಾವುದು, ನ್ಯೂ ಸ್ಟೈಲ್ ಫ್ರಮ್ ಸೆಲೆಕ್ಷನ್ ಆರ್ ಲೋಡ್ ಸ್ಟೈಲ್ ಫ್ರಮ್ ಟೆಂಪ್ಲೇಟ್. ಓಕೆನಾ? ಇದು ಸೆಲೆಕ್ಟೆಡ್ ಅನ್ನೋದು ಈಗ ಆಲ್ರೆಡಿ ನಾವು ಸೆಲೆಕ್ಟ್ ಮಾಡಿರೋದು, ಹೌದಲ್ವಾ? ಸೊ ನಮಗೆ ಎರಡೇ ಆಪ್ಷನ್, ಒಂದೇನು ನ್ಯೂ ಸ್ಟೈಲ್ ಫ್ರಮ್ ಸೆಲೆಕ್ಷನ್ ಮತ್ತೆ ಲೋಡ್ ಸ್ಟೈಲ್ಸ್ ಫ್ರಮ್ ಟೆಂಪ್ಲೇಟ್. ಸೊ ಇವಾಗ ನೀವು A4 ಸೈಜ್ ಯಾವಾಗ್ಲೂ ಪೋರ್ಟ್ರೇಟ್ ಇರುತ್ತೆ, ಹೌದಾ? ಅಂದ್ರೆ ಜಾಸ್ತಿ ಉದ್ದ ಇರುತ್ತೆ, ಅಗಲ ಕಡಿಮೆ ಇರುತ್ತೆ. ಅದನ್ನೇ ನೀನು ಲೆಫ್ಟ್ ಆರ್ ರೈಟ್ಗೆ ಟರ್ನ್ ಮಾಡಿದ್ರೆ ಆ ಪೇಜನ್ನ, ಅಂದ್ರೆ ಒಳ್ಸೋದಲ್ಲ, ಕಂಪ್ಲೀಟ್ ಪೇಜನ್ನೇ ಟರ್ನ್ ಮಾಡೋದು. ಇವಾಗ ನೋಡ್ರಿ, ನನ್ನ ಹತ್ರ ಇಲ್ಲಿ ಒಂದು ಪೇಜ್ ಐತೆ, ರೈಟ್? ಇದು A4 ಪೇಜ್ ಕಾಣಿಸ್ತಾ ಇದೆನಾ? ಕಾಣಿಸ್ತಾ ಇದೆ ತಾನೆ ಇದು ಪೇಜು? ಸೊ ಪೇಜ್ನ ನಾನು ಹಿಂಗೆ ಇಟ್ಕೊಂಡ್ರೆ ಇದು ಬಂದು ಪೋರ್ಟ್ರೇಟ್. ಓಕೆನಾ? ಅದೇ ನಾನು ಇದನ್ನ ಹಿಂಗೆ ಬಂದರೆ ಇದು ಲ್ಯಾಂಡ್ಸ್ಕೇಪ್. ಅರ್ಥ ಆಯ್ತಾ? ಸೊ ನಾವು ಇವಾಗ ನ್ಯೂ ಸ್ಟೈಲನ್ನು ಆ್ಯಡ್ ಮಾಡೋದು ಹೆಂಗಂತ ನೋಡೋಣ. ಸೊ ನಾನು ಇಲ್ಲಿ ಏನು ಮಾಡಿದೆ, ಸೊ ಇವಾಗ ನಾನು ಏನು ಮಾಡ್ತೀನಿ, ನಾನು ಸ್ಟೈಲ್ಗೆ ನಾನು ನೇಮನ್ನು ಕೊಡ್ತೇನೆ. ಸೊ ಕೊಟ್ಟು ನಾನೇನು ಮಾಡ್ತೀನಿ, ಓಕೆಯನ್ನು ಕೊಡ್ತೇನೆ. ಸೊ ಓಕೆ ಕೊಟ್ಮೇಲೆ ನೋಡ್ರಿ, ಇಲ್ಲಿ ಸ್ಟೈಲ್ ಆ್ಯಡ್ ಆಯ್ತು, ಹೌದಲ್ವಾ? ಇವಾಗ ನಾನೇನು ಇಲ್ಲಿ ಬರ್ದಿದ್ದೀನಲ್ಲೋ ಇದನ್ನ, ಇದಿವಾಗ ಟಿ ಇದೆ ಸ್ಟೈಲು, ಹೌದಲ್ವಾ? ಟಿ ಇದೆ, ಆ ಸ್ಟೈಲ್ ಇಲ್ಲಿ ಬರ್ತಾ ಇಲ್ಲ. ಸೊ ನಾನು ಫಸ್ಟು ಸೆಲೆಕ್ಟ್ ಮಾಡಿ, ಇವಾಗ ಸ್ಟೈಲ್ ಆ್ಯಕ್ಷನ್ ನ್ಯೂ ಸ್ಟೈಲ್, ಇವಾಗ ನಾನು ಇಲ್ಲಿ ನಂದು NSQF ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿ ಓಕೆ. ಸ್ಟೈಲ್ ಆಲ್ರೆಡಿ ಎಕ್ಸಿಸ್ಟರ್ ಓವರ್ ರೈಟ್, ಎಸ್. ಅವಾಗಲೇ ಟಿ ಸ್ಟೈಲ್ ಇತ್ತು, ಇವಾಗ ಅದು ಓವರ್ ರೈಟ್ ಆಗಿ ಬಂತು, ಹೌದಲ್ವಾ? ಸೊ ಇವಾಗ ನಾನೇನು ಮಾಡ್ತೀನಿ, ಈ ಒಂದು ಎಕ್ಸಿಸ್ಟಿಂಗ್ ಟೆಕ್ಸ್ಟ್ಗೆ ಸ್ಟೈಲನ್ನು ಚೇಂಜ್ ಮಾಡ್ತೀನಿ. ಇವಾಗ ಹೆಡ್ಡಿಂಗ್ 2 ಹಾಕ್ತೀನಿ ನಾನು. ಸೊ ಹಿಂಗಾಯ್ತಲ್ಲ, ಇವಾಗ ಚೇಂಜ್ ಆಯ್ತಲ್ಲ, ಫಾರ್ಮೆಟಿಂಗ್ ಚೇಂಜ್ ಆಯ್ತಲ್ಲ. ಓಕೆ ಕಿರಣ್ ಕುಮಾರ್, ಓಕೆ ಬಂದಿದೆಯಾ? ಓಕೆ. ಸೊ ಇವಾಗ ಇದನ್ನು ನಾನೇನು ಮಾಡ್ತೀನಿ, ಇವಾಗ ನಾನು ಒಂದು ಸ್ಟೈಲನ್ನು ಇವಾಗ ತಾನೇ ರೆಡಿ ಮಾಡಿದ್ನಲ್ಲ NSQF ಅಂತೇಳಿ, ಸೊ ಅದು ಅಪ್ಲೈ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡ್ತೀನಿ ನಾನು ಇವಾಗ. ಓಕೆನಾ? ಸೊ ಇಲ್ಲಿ ಬಂದು ನಂದು ಇಲ್ಲಿದೆ NSQF, ಇಲ್ಲಿ ನಂದು NSQF ಇದೆ. ಸೊ ನನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಮತ್ತೆ ಅದು ನಾನೇನು ಫಾರ್ಮೆಟಿಂಗ್ ಸೆಟ್ಟಿಂಗ್ಸ್ ಮಾಡಿದ್ನಲ್ಲ ಅದು ಇವಾಗ ಅಪ್ಡೇಟ್ ಆಯ್ತು, ಹೌದಲ್ವಾ? ಸೊ ಇವಾಗ ನಾನು NSQF ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿ ಇದಿಷ್ಟು ಟೆಕ್ಸ್ಟ್ನ ಮತ್ತೆ ಸೆಲೆಕ್ಟ್ ಮಾಡ್ತೀನಿ. ಮಾಡಿಬಿಟ್ಟು ನಾನೇನು ಮಾಡ್ತೀನಿ, ಈ ಸರ್ತಿ ಇದನ್ನು 16, ಓಕೆನಾ, ಮತ್ತೆ ಬೋಲ್ಡ್ ಅಂಡರ್ಲೈನ್ ಮಾಡ್ತೇನೆ. ಓಕೆ, ಅಂಡರ್ಲೈನ್ ಮಾಡ್ತೇನೆ. ಇವಾಗ ಇದೆಲ್ಲ ಎಲ್ಲಿರುತ್ತೆ, ನಾನು NSQF ಅಂತ ಸ್ಟೈಲ್ ಕ್ರಿಯೇಟ್ ಮಾಡಿದ್ದೀನಲ್ಲ, ಅಲ್ಲಿ ಸೇವ್ ಇರುತ್ತಾ? ಚೆಕ್ ಮಾಡೋಣ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಮತ್ತೆ ಬಂದು ಹೆಡ್ಡಿಂಗ್ 4, ಸೊ ಚೇಂಜ್ ಆಯಿತು. ಸೊ ಮತ್ತೆ ಇವಾಗ ನಾನೇನು ಮಾಡ್ತೀನಿ, ನನ್ನ ಸ್ಟೈಲ್ NSQFನ ಸೆಲೆಕ್ಟ್ ಮಾಡ್ತೀನಿ. ಚೇಂಜ್ ಆಯಿತಾ? ಸೊ ಚೇಂಜ್ ಆಗಲಿಲ್ಲ, ಹೌದಾ? ನಾನು ಅದಕ್ಕೆ ಏನು ಮಾಡಬೇಕಿತ್ತು, ನಾನು ಇವಾಗ ನನಗೆ ಈ ಟೆಕ್ಸ್ಟ್ ಏನಿದೆಯಲ್ಲ ಇದನ್ನು 16 ಸೈಜ್ಗೆ ಬೇಕು, ಮತ್ತು ಅಂಡರ್ಲೈನಲ್ಲಿ ಬೇಕು, ಹೌದಲ್ವಾ? ಇಷ್ಟು ನಾನು ಮಾಡಿದ್ದಾದಮೇಲೆ ನಾನೇನು ಮಾಡ್ತೇನೆ, ಇಲ್ಲಿ ಸೈಡ್ ಬಾರಲ್ಲಿ ಮತ್ತೆ ಸ್ಟೈಲ್ ಆ್ಯಕ್ಷನ್ ನ್ಯೂ ಸ್ಟೈಲ್ ಬೇಡ, ಲೋಡ್ ಸ್ಟೈಲ್ ಫ್ರಮ್ ಟೆಂಪ್ಲೇಟ್, ಇಲ್ಲಿ ಸಾರಿ ಮತ್ತೆ ಸ್ಟೈಲ್ ಆ್ಯಕ್ಷನ್ ನ್ಯೂ ಸ್ಟೈಲ್ ಫ್ರಮ್ ಟೆಂಪ್ಲೇಟ್ ಮಾಡಿದಾಗ ನಮ್ಮದು ಕಸ್ಟಮ್ ಸ್ಟೈಲು ಆಲ್ರೆಡಿ ಸಿಗುತ್ತೆ. ಅದು ತೊಗೊಂಡು ಓಕೆ ಅಂದಾಗ ರೀರೈಟ್ ಮಾಡೋದಕ್ಕೆ ಆಪ್ಷನ್ನ ಕೊಟ್ಟಾಗ
ಅದು ಸೇವ್ ಆಗಬೇಕಿತ್ತು ಹೌದಲ್ವಾ? ಸೊ ಇದ್ರ ಬದಲಿಗೆ ನಾನು ಏನು ಮಾಡ್ತೀನಿ, ಇದನ್ನು ಮತ್ತೆ ಸೆಲೆಕ್ಟ್ ಮಾಡಿ 26 ಅಂಡರ್ಲೈನ್, ಮತ್ತೆ ಏನು ಮಾಡ್ತೇನೆ, ಸೈಡ್ ಬಾರಲ್ಲಿ ಸ್ಟೈಲ್ ಆ್ಯಕ್ಷನ್, ನ್ಯೂ ಸ್ಟೈಲ್ ಫ್ರಮ್ ಸೆಲೆಕ್ಷನ್. ಸೊ ಇಲ್ಲಿ ನ್ಯೂ ಸ್ಟೈಲ್ ನಾನೇನು ಮಾಡ್ತೇನೆ, NNN ಅಂತ ಕೊಟ್ಟು ಓಕೆ ಅಂತೀನಿ. ಚೇಂಜ್ ಆಗಲೇ ಇಲ್ಲಲ್ಲ. ಸೊ ಇದನ್ನ ಬಿಟ್ಟು ನಾನು ಕೆಳಗಡೆ ಮತ್ತೆ ಬರಿತೀನಿ. ಸೊ ಇವಾಗ ನಾನು ಇಲ್ಲಿ 3 ಲೈನ್ ಬರ್ದಿದ್ದೀನಿ ಹೌದಲ್ವಾ? ಸೊ ಇದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ, ಮತ್ತು ಬೋಲ್ಡ್ ಸೈಜ್ ಜಾಸ್ತಿ ಮಾಡ್ತೀನಿ. ಇವಾಗ ಇಷ್ಟು ಸೆಲೆಕ್ಟ್ ಮಾಡ್ತೀನಿ. ಇವಾಗ ಸ್ಟೈಲ್ ಫ್ರಮ್ ಸೆಲೆಕ್ಷನ್. ಸೊ ಇಲ್ಲಿ ಸೊ ಅಂತ ಸೇವ್ ಮಾಡಿದ್ದೀವಿ ಇವಾಗ ನಾವು ಹೌದಲ್ಲ? ಸೊ ಇವಾಗ ನೋಡ್ರಿ, ಸೊ ಇವಾಗ ಮತ್ತೆ ಇದು ಸ್ಟೈಲ್ ಚೇಂಜ್ ಆಗಿದೆಯಲ್ಲ. ಇವಾಗ ನಾನು ಮತ್ತೆ ಸೆಲೆಕ್ಟ್ ಮಾಡಿ ನಮ್ಮದು NSQF ಸೆಲೆಕ್ಟ್ ಮಾಡಿದಾಗ ಚೇಂಜ್ ಆಯ್ತಾ ಮತ್ತೆ ಟೆಕ್ಸ್ಟು. ಸೊ ಇದನ್ನು ಕೂಡ ಸೆಲೆಕ್ಟ್ ಮಾಡಿ ಗಿದೆ ಇದು ಹೌದಲ್ವಾ? ಗಿದೆ. ಸೊ ಇದನ್ನು NSQF ಸೆಲೆಕ್ಟ್ ಮಾಡಿ, ಸೊ NSQFಗೆ ಚೇಂಜ್ ಆಯಿತು. ಸೊ ಇದು ಯಾವ ರೀತಿ ನೀವು ಸ್ಟೈಲನ್ನು ಮಾಡ್ತೀರ ಅಂತ ಹೇಳ್ಬಿಟ್ಟು ಅರ್ಥ ಆಯ್ತಾ? ನಾವು ಯಾವುದೇ ಒಂದು ಬಾಡಿ ಇದಿಷ್ಟು ನಮ್ಮ ಪ್ಯಾರಾಗ್ರಾಫನ್ನು ಬರೆದ ಮೇಲೆ ಅದನ್ನು ಸೆಲೆಕ್ಟ್ ಮಾಡಿ ಸ್ಟೈಲ್ ಆ್ಯಕ್ಷನ್ ಆಪ್ಷನ್ ಸೆಲೆಕ್ಟ್ ಏನು ಮಾಡ್ತೀವಿ, ಸ್ಟೈಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ನ್ಯೂ ಸ್ಟೈಲ್ ಫ್ರಮ್ ಸೆಲೆಕ್ಷನ್ ಅಂತ ಅಂದು ಕೊಟ್ಟಾಗ ನಾವು ನ್ಯೂ ಸ್ಟೈಲನ್ನು ಸೇವ್ ಮಾಡ್ತೀವಿ, ನಾವು ಯಾವುದು ಫಾರ್ಮ್ಯಾಟಿಂಗ್ ಮಾಡಿರ್ತೇವೆ ಅದನ್ನು. ಓಕೆನಾ? ಗೊತ್ತಾಯ್ತಲ್ಲ? ಇವಾಗ ನಿಮಗೆ ನ್ಯೂ ಸ್ಟೈಲ್ ಹೆಂಗೆ ಮಾಡೋದಂತ ಗೊತ್ತಾಯ್ತು, ಮತ್ತು ನೀವು ಎಕ್ಸಿಸ್ಟಿಂಗ್ ಸ್ಟೈಲ್ಸನ್ನು ಬಳಸೋದು ಯಾವ ರೀತಿ ಅಂತ ಗೊತ್ತಾಯ್ತು ಹೌದಲ್ವಾ? ಗೊತ್ತಾಯ್ತಾ ಸಂಜಿನಿ? ಗೊತ್ತಾಯ್ತಾ? ಕಿರಣ್ ಕುಮಾರ್ ಗೊತ್ತಾಯ್ತೇನೋ? ಸೊ ಇಲ್ಲಿಗೆ ನಿಮ್ಮದು ಸ್ಟೈಲ್ ಮುಗೀತು. ಫಸ್ಟ್ ಚಾಪ್ಟರ್ ಸ್ಟೈಲ್ ಈಸ್ ಓವರ್. ಅರ್ಥ ಆಯ್ತಾ ಎಲ್ರಿಗೂ? ಫಸ್ಟ್ ಚಾಪ್ಟರಲ್ಲಿ ಇದ್ದಿದ್ದೇ ಇಷ್ಟು, ಬಟ್ ನಾನು ಇಲ್ಲೇನು ನಿಮಗೆ ಥೇರಿಯನ್ನು ಫಸ್ಟಲ್ಲಿ ಇಲ್ಲೇನು ತೋರಿಸಿದ್ದೇನಲ್ಲ, ಇದಿಷ್ಟು ಥೇರಿ ಬರೆಯೋಕ್ಕೆ ಬರುತ್ತೆ. ಬಟ್ ನೆಕ್ಸ್ಟ್ ಇನ್ನು ಮಿಕ್ಕಿ ಥೇರಿಯನ್ನು ಬರೆಯೋ ಬದಲಿಗೆ ನಾನೇನು ಮಾಡಿದೆ ತೋರಿಸಿದೆ. ಅಂದರೆ ಇಲ್ಲಿ ನಾನು ಇವಾಗ ನಿಮಗೆ ಕ್ಯಾಟಗರೀಸ್ ಆಫ್ ಸ್ಟೈಲು, ಹೌ ಟು ಆಕ್ಸೆಸ್ ಸ್ಟೈಲ್ ಆ್ಯಂಡ್ ಫಾರ್ಮ್ಯಾಟಿಂಗ್ ಹೇಳಿದೆ. ಸೊ ಅದಾದಮೇಲೆ ಇಲ್ಲಿ ನ್ಯೂ ಸ್ಟೈಲನ್ನು ಹೆಂಗೆ ಅಪ್ಡೇಟ್ ಮಾಡೋದು ಮತ್ತು ಆಲ್ರೆಡಿ ಎಕ್ಸಿಸ್ಟಿಂಗ್ ಸ್ಟೈಲ್ಸನ್ನು ಹೆಂಗೆ ಯೂಸ್ ಮಾಡೋದು ಅಂತ ತೋರಿಸಿದೆ. ಅದಾದಮೇಲೆ ಪೇಜ್ ಫಾರ್ಮ್ಯಾಟಿಂಗ್ ಎಲ್ಲಿ ಆಕ್ಸೆಸ್ ಮಾಡ್ಬೋದು, ಕ್ಯಾರೆಕ್ಟರ್ ಫಾರ್ಮ್ಯಾಟಿಂಗ್ ಎಲ್ಲಿ ಆಕ್ಸೆಸ್ ಮಾಡ್ಬೋದು, ಪ್ಯಾರಾಗ್ರಾಫ್ ಸ್ಟೈಲ್ನ ಎಲ್ಲಿ ಆಕ್ಸೆಸ್ ಮಾಡ್ಬೋದು ಅಂತ ಇವಾಗ ನಾನು ನಿಮ್ಗೆ ತೋರಿಸ್ಕೊಟ್ಟೆ ಹೌದಲ್ವಾ? ಹೌದಾ ಅಲ್ವಾ? ಡಿಡ್ ಯು ಅಂಡರ್ಸ್ಟ್ಯಾಂಡ್? ಹಾಗಿದ್ರೆ ಲೈಕ್ ಮಾಡಿ. ಅಸೆಸ್ಮೆಂಟ್ ಆ್ಯಕ್ಟಿವಿಟೀಸ್ ಇದೆ, ಅಸೆಸ್ಮೆಂಟ್ ಆ್ಯಕ್ಟಿವಿಟೀಸ್ನ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ನಾನು. ಡಿಡ್ ಎವ್ರಿ ಒನ್ ಅಂಡರ್ಸ್ಟ್ಯಾಂಡ್? ಡಿಡ್ ಎವ್ರಿ ಒನ್ ಅಂಡರ್ಸ್ಟೂಡ್? ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಲೈಕ್ ಮಾಡಿ, ನನಗೂ ಗೊತ್ತಾಗುತ್ತೆ. ಸೊ ಇದು ಚಾಪ್ಟರ್ 1.
ಥ್ಯಾಂಕ್ಸ್ ರನ್ನ, ಥ್ಯಾಂಕ್ಸ್. ಸ್ಟಿಲ್ ನೀಡೆಡ್ ಹೌ ಮಚ್? 970. ಇಟ್ಸ್ ಓಕೆ, ಬಟ್ ನಂದು ಮೋಟಿವ್ ಇದ್ದಿತ್ತು, ಬಟ್ ನಿಮಗೆ ಹೇಳ್ಬೇಕಂತ ಅಷ್ಟೇ. ಸೊ ಹಾಗಾಗಿ ಅದು ನನಗೆ 30 ಅದೆಲ್ಲ ಕೌಂಟ್ ಬರಲ್ಲ. ಸೊ ಐ ಹೋಪ್ ಇದೆ ಅಂತ ಅನ್ಕೊಂತೀನಿ. ಸೊ ಫಸ್ಟ್ ಚಾಪ್ಟರ್ಲಿ ಇಷ್ಟೇ ಇರೋದು. ಹೇಳಿದ್ದೀನಲ್ಲ, ಅಂದ್ರೆ ಇವಾಗ ಪ್ರಾಕ್ಟಿಕಲ್ ಹೇಳಿದ್ನಲ್ಲ ರೈಟರ್ ಅಲ್ಲಿ. ಸೊ ಇದನ್ನ ಆಕ್ಟಿವಿಟಿ ಆಗಿ ನಾನು ನಿಮ್ಗೆ ಕೊಡ್ತೇನೆ. ಇವೆಲ್ಲ ಆಕ್ಟಿವಿಟೀಸೇ, ಓಕೆನಾ? ಆಕ್ಟಿವಿಟೀಸ್ ಆಗಿ ನಾನು ಗ್ರೂಪ್ ಅಲ್ಲಿ ನಿಮ್ಗೆ ಶೇರ್ ಮಾಡ್ತೇನೆ, ಓಕೆನಾ? ಸೊ ಇದಿಷ್ಟು ಬಂದು ಚಾಪ್ಟರ್ 1 ಇಂಟ್ರೊಡಕ್ಷನ್ ಟು ಸ್ಟೈಲ್. ಸೊ ಸ್ಟೈಲ್ ಮೇಲೆ ಏನಾದ್ರು ಡೌಟ್ ಇದೆನಾ ನಿಮ್ಗೆ? ಯಾಕಂದ್ರೆ ನೆಕ್ಸ್ಟ್ ಚಾಪ್ಟರ್ ಬಂದು ವರ್ಕಿಂಗ್ ವಿತ್ ಇಮೇಜಸ್ ಅಂತೇಳಿ, ಅದು ಕೂಡ ಲಿಬ್ರೆ ಆಫೀಸ್ ರೈಟರ್ ಅಲ್ಲೇ ಮಾಡೋದು, ಓಕೆನಾ? ಬಟ್ ಚಾಪ್ಟರ್ 1ಗೆ ಇದ್ದಿದ್ದೇ ಇಷ್ಟು, ನಿಮಗೆ ಗೊತ್ತಾಯ್ತಾ? ನೋ ಸರ್, ಏನು ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಏನೋರನ್ನ? ನೆಕ್ಸ್ಟ್ ಕ್ಲಾಸ್ ವರ್ಕಿಂಗ್ ವಿತ್ ಇಮೇಜಸ್ ಅಂದರೆ ನಾವು ಲಿಬ್ರೆ ಆಫೀಸ್ ರೈಟರ್ ಅಲ್ಲಿ ಇಮೇಜಸ್ ಅನ್ನ ಯಾವ ರೀತಿ ಆ್ಯಡ್ ಮಾಡ್ತೇವೆ. ಆಗಲಿ ನಾನು ನಿಮಗೆ ಫ್ರೇಮ್ ಸ್ಟೈಲ್ ಬಗ್ಗೆ ಹೇಳಬೇಕಾದ್ರೆ ಅಲ್ಲಿ ನಮಗೆ ಫೋಟೋಕ್ಕೆ ಬಾರ್ಡರ್ ಹೆಂಗೆ ಹಾಕ್ತೀವಿ ಮತ್ತು ಆ ಬಾರ್ಡರ್ ಸುತ್ತ ಟೆಕ್ಸ್ಟ್ ಅನ್ನ ಹೆಂಗೆ ಹಾಕ್ತೀವಿ ಅಂತ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ನೋಡೋಣ, ಓಕೆನಾ? ಡೂ ಯು ನೀಡ್ ರಿಟರ್ನ್ ನೋಟ್ಸ್ ಅಥವಾ ಇಲ್ಲಿ ತೋರಿಸಿದ್ನೇ ಬರ್ಕೋತೀರಾ? ನೆಕ್ಸ್ಟ್ ಕ್ಲಾಸ್ ಟೈಮಿಂಗ್ ನೀವೇ ಡಿಸೈಡ್ ಮಾಡಬೇಕು. ಎಲ್ಲರ ಮನೇಲಿ ಫೋನ್ ಕೊಡ್ತಾರಾ? ರಿಟರ್ನ್ ನೋಟ್ಸ್, ಓಕೆ. ರಿಟರ್ನ್ ನೋಟ್ಸ್ ಕೂಡ ನಾನು ಗ್ರೂಪಲ್ಲಿ ಕಮ್ಯುನಿಟಿನಲ್ಲಿ ಅಪ್ಡೇಟ್ ಮಾಡ್ತೇನೆ. ಮಾಲಿಂಗಪ್ಪ, ಒಮ್ಮೆ 9 ಅಂತೀವಿ, ಒಮ್ಮೆ 9:30 ಅಂತ. ಕರೆಕ್ಟಾಗಿ ಹೇಳಪ್ಪ. ಇನ್ನೊಂದು, ನೀವು ನೆಕ್ಸ್ಟ್ ಟೈಮ್ ಏನು ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿಬಿಡಿ, ಓಕೆನಾ? ಯಾಕಂದರೆ ಸ್ವಲ್ಪ ಫಾಸ್ಟಾಗಿ ಹೋಗೋಣ. ಇವಾಗ ನಿಮ್ಮದು essay 1 ಬರ್ತಾ ಇದೆ, ಹೌದಲ್ವಾ? ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಎವ್ರಿ ಡೇ 9 PM 9 PM ಎಲ್ಲ ಸ್ಟಾರ್ಟ್ ಮಾಡೋಣ. Ranna, don't ask those right here because that doesn't belong here. No, 9, not 9:30, because some of students went to tuition classes. So 9 o'clock, because 9:30 ಅಂದ್ರೆ ನನ್ ಕೂಡ ಟೈಮ್ ಆಗಿಬಿಡುತ್ತೆ. ಸೊ 9 o'clock, 9 to 10 9 to 10, ಓಕೆನಾ? ಸೊ ಇಲ್ಲಿ M&M ಸ್ಕೂಲ್ ಅವ್ರು ಇದ್ದೀರಲ್ಲ, ಸೊ ದಯವಿಟ್ಟು ನೀವು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ರಿ. ಇದು ನೋಡಿ, ಇವತ್ತು ಒಂದು ಚಾಪ್ಟರ್ ಮುಗ್ದೋಯ್ತು. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದಿದ್ದನ್ನು ಇನ್ನೂ ಸ್ವಲ್ಪ ಎಫೆಕ್ಟಿವ್ ಆಗಿ ಬರೋ ಥರ ಪ್ರಿಪೇರ್ ಮಾಡ್ತೀನಿ. ನನಗೆ ಆ್ಯಕ್ಚುಲಿ ಟೈಮ್ ಇಲ್ಲ, ಹಾಗಾಗಿ ಲೇಟ್ ಆಗ್ತಾ ಇದೆ. ಸೊ ಸಮ್ಮನ್ ಗೋಯಿಂಗ್ 9:30, ಕಮಿಂಗ್ 9:30 ಫ್ರಮ್ ಟ್ಯೂಷನ್. 9:30 ಆದರೆ ನಿಮಗೆ 10:30 ತನಕ ಆಗುತ್ತೆ. ಮನೇಲಿ ಒಪ್ಕೋತಾರ 10:30 ಅವ್ರಿಗೆ ಫೋನ್ ಇಟ್ಕೊಳಕ್ಕೆ? ನಿಮ್ಗೆ ಅವಾಗೆಲ್ಲ ನೋಟ್ಸ್ ಮಾಡೋಕ್ಕಾಗತ್ತಾ? ಚೆನ್ನಾಗಿ ಊಟ ಮಾಡಿರ್ತೀರಿ, ಮಲ್ಕೋತೀರಿ.
ಸೊ ನೀವು ಡಿಸೈಡ್ ಮಾಡಿ ಹೇಳಿ, ನಾನು ಆ ಟೈಮ್ಗೆ ಕರೆಕ್ಟಾಗಿ ಸ್ಟಾರ್ಟ್ ಮಾಡ್ಬೋದು. ಓಕೆನಾ? ಓಕೆ, someone from M&M school saying 9 sir, 9 sir, no sir. 9 ಗಂಟೆಗೆ ನಿಮ್ಮ ಮನೇಲಿ ಫೋನ್ ಕೊಡಲ್ಲ. ಸೊ ಮತ್ತೆ ಕ್ಲಾಸ್ ಇದೆ ಅಂದ್ರೆ ಕೊಡಲ್ವಾ? ಒಂದ್ಸರ್ತಿ ಲೈಕ್ ಮಾಡಿ. ಸೊ ಓಕೆ, ಸೆಷನ್ ಎಂಡ್ ಮಾಡೋಣ. ಆಲ್ರೆಡಿ ಕೆಲವೊಂದಿಷ್ಟು ಹುಡುಗರಿಗೆ ಸಾಕಾಯ್ತು ಅನ್ಸುತ್ತೆ. ಅವ್ರು ಆಲ್ರೆಡಿ ಬಾಯ್ ಸರ್ ಅಂತಿದ್ದಾರೆ. ನಾವು ಕೂಡ ಸಾಕು, ಮುಗಿಸೋಣ. ಮೇಘ ಪೋಲ್ ಆನ್ ಕಮ್ಯುನಿಟಿ. ಓಕೆ, ಐ ವಿಲ್ ಡೂ ದೇಟ್. ರನ್ನ ಕಮ್ಯುನಿಟಿಯಲ್ಲಿ ಪೋಲ್ ಮಾಡ್ತೇನೆ. ನೀವೇ ಟೈಮ್ಗೆ ನಾವು ಶುರು ಮಾಡೋಣ. ಓಕೆನಾ? ಹಾಗಾದ್ರೆ ಕ್ಲೋಸ್ ಮಾಡೋಣ ಕ್ಲಾಸಸ್ಸು. ಓಕೆ, ಬಾಯ್. ಥ್ಯಾಂಕ್ ಯು ಸೊ